ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಈ ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರದಲ್ಲಿ ಅವೈಲೇಬಲ್ ಇರತಕ್ಕಂಥ ಕ್ಲಾಸಸ್ HSTR, GPSTR, PSTR, ಕರ್ನಾಟಕ TET, ಸೆಂಟ್ರಲ್ TET, 10th ಕ್ಲಾಸ್ ಜನರಲ್ ಸೈನ್ಸ್ ಇವೆಲ್ಲ ಕ್ಲಾಸ್ ಅವೈಲೇಬಲ್ ಇದೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಮತ್ತು ಹೆಚ್ಚಿನ ವೀಡಿಯೋಸ್ಗೆ ಈ ಕೆಳಗಡೆ ಶೋ ಆಗ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಈ ಸಾಧನಾ ಶಂಕರ್ ಅಕಾಡೆಮಿಯ ವೀಡಿಯೋಸ್ಗಳ ಅವೈಲಬಿಲಿಟಿನ ಪಡ್ಕೋಬೇಕು ಅಂತ ಹೇಳಿ ಕೇಳ್ತಾ, ಸೊ ಇವತ್ತಿನ ಈ ಒಂದು ಕ್ಲಾಸನ್ನು ಶುರು ಮಾಡೋಣ. ಮೊನ್ನೆ ತಾನೇ ನಾವು TET ಎಕ್ಸಾಮನ್ನು ಬರೆದಿದ್ವಿ. ಸೊ ಈಗ ಹಾಗೆ ಸೆಂಟ್ರಲ್ ಗೋರ್ಮೆಂಟಿಂದ ಕಾಲಾಗ್ತಕ್ಕಂಥ CTET ಸೆಂಟ್ರಲ್ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ನ 2021ನೇ ಸಾಲಿನ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ನಾವು ಬಿಡಿಸ್ತಾ ಹೋಗೋಣ ಇವಾಗ. ಸೊ ಈಗ ಇಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. If 0.139 plus 0.75 plus 2.105 minus 1.001 into 1.1 is equal to 2 minus k ಅಂತ ಹೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಕೆನ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ನಾವೀಗ. ಈಗ ಇದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವು ಆ್ಯಕ್ಚುಲಿ ಇಲ್ಲಿ ಏನು ಕೊಟ್ಟಿದ್ದಾರೆ ಈಕ್ವೇಷನ್ಸ್ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. 0.139 ಪ್ಲಸ್ 0.75 ಪ್ಲಸ್ 2.105 ಮೈನಸ್ 1.001 ಇಂಟು 1.1 ಈಸ್ ಈಕ್ವಲ್ ಟು 2 ಮೈನಸ್ ಕೆ ಅಂತ ಕೊಟ್ಟಿದ್ದಾರೆ. ಸೊ ಈಗಿಲ್ಲಿ ನಾವು ಕೆನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ಏನು ಮಾಡೋಣ, ಈ ಮೂರು ಟರ್ಮ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಇದನ್ನು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ, ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ 2ನ ಈ ಕಡೆ ತಗೊಳ್ಳೋಣ, ಇಲ್ಲ ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು ನಾವು. ಈ ಮೂರು ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದಾಗ ಎಷ್ಟಾಗತ್ತೆ ನೋಡಿ. 0.139, 0.75 ಏನು ಇಲ್ಲ ಅಂದರೂ ಲಾಸ್ಟ್ ಟರ್ಮ್ 0 ಅಂತ ತಗೊಬಿಡೋಣ, ಥರ್ಡ್ ಟರ್ಮ್. 2.105, 9 ಪ್ಲಸ್ 5 14 ಆಗುತ್ತೆ, ಕ್ಯಾರಿ 1 ಆಗುತ್ತೆ, 4 ಆಯಿತು, 4 ಪ್ಲಸ್ 5 9 ಆಯಿತು ನನಗೆ. ಇಲ್ಲಿ 7 ಪ್ಲಸ್ 7 1 8, 8 ಪ್ಲಸ್ 1 9 ಆಯಿತು. ಪಾಯಿಂಟ್ ಇದೆ, ಪಾಯಿಂಟ್ 0 ಪ್ಲಸ್ 0 ಪ್ಲಸ್ 2 2.994 ಆಗಿ ಬಂತು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ನೋಡಿ. 1.001 ಇಂಟು 1.1 ಅಂದರೆ 1ಇಂದ ಮಲ್ಟಿಪ್ಲೈ ಮಾಡಿ ಪಾಯಿಂಟ್ ಆಮೇಲೆ ಇಟ್ಕೊಳ್ಳೋಣ. ಅಲ್ಲಿ 1.001 ಬಂತು, ಮತ್ತೆ 1ಇಂದ ಮಲ್ಟಿಪ್ಲೈ ಮಾಡಿ, ಸೊ 1.001 ಬಂತು, ಅಲ್ಲಿಗೆ ಏನಾಯಿತು 1, ಇಲ್ಲಿ 1.011, ಅಲ್ಲಿಗೆ ಎಷ್ಟಾಯ್ತು ನನಗೆ 1.1011 ಬಂತು. ಏನು ಮಾಡಬೇಕು, ಇದ್ರೊಳಗಡೆ 2.994ನಲ್ಲಿ ಅದನ್ನು ಕಳಿಬೇಕು. ಯಾಕೆ, ಇಲ್ಲಿ ಸಿಂಬಲ್ ಏನಿದೆ, ಸಬ್ಸ್ಟ್ರಾಕ್ಷನ್ ಸಿಂಬಲ್ ಇದೆ. ಅದನ್ನು ಕಳೆದಾಗ ನೋಡಿ 1.1011 ಇಲ್ಲಿ ಏನೂ ಇಲ್ಲ ಅಂದರೂ ಏನಾಗುತ್ತೆ ನನಗೆ 0 ಆಗಿ ಡಿಫೈನ್ ಆಗುತ್ತೆ ಲಾಸ್ಟ್ ಟರ್ಮ್. ಯಾಕೆ, ಇಲ್ಲಿ ಸೆಕೆಂಡ್ ಟರ್ಮ್ನಲ್ಲಿ 5 ಡೆಸಿಮಲ್ ಇದೆ, 4 ಡೆಸಿಮಲ್ಸ್ ಇದೆ. ಈಗ 0ನಲ್ಲಿ 1ಅನ್ನು ಕಳೆಯೋದಕ್ಕಾಗಲ್ಲ, ಈ ಕಡೆ ಟರ್ಮಿಂದ 1ಅನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋತಾ ಇದ್ದೀನಿ ನಾನೀಗ. 10 ಆಗುತ್ತೆ, 10ನಲ್ಲಿ 1 ಕಳೆದಾಗ ಎಷ್ಟು ಬಂತು, 9 ಬಂತು. ಇಲ್ಲಿ ಎಷ್ಟು ಉಳಿತು, 3 ಉಳಿತು ನಮಗೆ. 3ನಲ್ಲಿ 1ಅನ್ನು ಕಳೀರಿ, ಎಷ್ಟು ಬಂತು, 2 ಉಳಿತು. ಇಲ್ಲಿ ಎಷ್ಟಾಯಿತು, 9ನಲ್ಲಿ 0 ಕಳೆದಾಗ 9 ಬಂತು. ನೆಕ್ಸ್ಟ್ 9ನಲ್ಲಿ 1ಅನ್ನು ಕಳೆದಾಗ ಎಷ್ಟು ಬಂತು, 8 ಬಂತು. 2ನಲ್ಲಿ 1 ಕಳೆದಾಗ ಎಷ್ಟು ಬಂತು, 1 ಬಂತು. ಅಲ್ಲಿಗೆ ಫೈನಲ್ ಆಗಿ ನನ್ನ ಕಡೆ ಉಳಿತಾ ಇರ್ತಕ್ಕಂಥದ್ದೆಷ್ಟು, 1.8929. ಈಗ ಫೈನಲ್ ಆನ್ಸರ್ ಏನು ಸಿಗ್ತಾ ಇದೆ, ನಾನು ಇದು ರಬ್ ಮಾಡ್ತೇನೆ ನೋಡಿ. ಇವಿಷ್ಟು ಕ್ಯಾಲ್ಕುಲೇಷನ್ ಮಾಡಿದಾಗ 1.8929 ಸಿಕ್ತು.
ಇಸ್ ಈಕ್ವಲ್ ಟು ಎಷ್ಟಿದೆ 2 ಮೈನಸ್ ಕೆ ಇದೆ. ನನಗೆ ಬೇಕಾಗಿರೋ ವ್ಯಾಲ್ಯೂ ಯಾವುದು? ಕೆನ ವ್ಯಾಲ್ಯೂ ಬೇಕು ನನಗೆ. ಸೊ ಕೆ ಬೇಕು ಅಂದಾಗ ಇದು ಈ ಕಡೆ ಬಂತು ಅಂದರೆ ಎಷ್ಟಾಗತ್ತೆ ನೋಡಿ, 2 ಮೈನಸ್ 2.00 ನಾನು ಕಳಿತಾ ಇದ್ದೀನಿ ಡೈರೆಕ್ಟಾಗಿ. ಕೆ ಇಸ್ ಈಕ್ವಲ್ ಟು 2 ಆಯಿತು, ಇಲ್ಲಿ ಸಬ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ, 4 ಇದೆ. ಓಕೆ, 1.8929 ಆಯಿತು. ಅಗೇನ್ 10ನಲ್ಲಿ 9 ಕಳೆದಾಗ 1 ಆಯಿತು. ಇಲ್ಲಿ ಎಷ್ಟು ಉಳಿತು? ಇಲ್ಲಿಂದ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ವಿ. ಸೊ ಇಲ್ಲೇನು ಬಂತು ನನಗೆ? 9 ಆಯಿತು. 9ನಲ್ಲಿ 2 ಕಳೆದಾಗ 7 ಬಂತು ನನಗೆ. ಇಲ್ಲೇನಾಯಿತು? ಇಲ್ಲಿ 9 ಮೈನಸ್ 9 0 ಆಗುತ್ತೆ. ಇಲ್ಲೂ ಏನು ಬರುತ್ತೆ ನನಗೆ? 9 ಇರುತ್ತೆ. 9ನಲ್ಲಿ 8 ಕಳೆದಾಗ 1 ಬರುತ್ತೆ. ಇಲ್ಲೇನಾಯಿತು? 1 ಮೈನಸ್ 1 0 ಆಯಿತು ನನಗೆ. ಸೊ ಹಾಗಾದರೆ ಈ ಆಪ್ಷನ್ಸ್ ಎಲ್ಲಿದೆ? ಥರ್ಡ್ ಆಪ್ಷನ್ಸ್ ಇದೆ. ಸೊ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ. ನೋಡಿ, ಈ ಕ್ವಶನಿಗೆ ಏನು ಕೊಟ್ಟಿದ್ದಾರೆ? ಇಫ್ ಎ ಈಸ್ ಈಕ್ವಲ್ ಟು -3/4 ಕೊಟ್ಟಿದ್ದಾರೆ, ಬಿ ಈಸ್ ಈಕ್ವಲ್ ಟು 5/6 ಕೊಟ್ಟಿದ್ದಾರೆ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಲೈಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಅಂತ ಹೇಳಿ ಕೇಳಿದ್ದಾರೆ. ಎ ಮತ್ತು ಬಿನಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸನ್ನು ಬಿಟ್ಟು ಹೊರಗಡೆ ಯಾವ ನಂಬರ್ಸ್ ಹೋಗುತ್ತೆ, ಅದು ಯಾವುದು ಅಂತ ಹೇಳಿ ಕೇಳಿದ್ದಾರೆ ನನಗೆ. ಸರಿ, ಈಗ ಎ ಎಷ್ಟು ಬಂದಿದೆ? -3/4 ಇದೆ. ಆ -3/4 ಡಿವೈಡ್ ಮಾಡಿ ಫ್ರ್ಯಾಕ್ಷನಲ್ಲಿ ಡೆಸಿಮಲ್ನಲ್ಲಿ ಬರೆದಾಗ ಎಷ್ಟಾಗತ್ತೆ? 4 ಪಾಯಿಂಟ್ ತೊಗೊಂಡ್ವಿ, 30 ಆಯಿತು. 4 7s 28, ಸಾರಿ 4 7s ಎಷ್ಟಾಯಿತು? 28 ಆಯಿತು. 2 ಉಳಿತು. 4 5s 20, ಅಲ್ಲಿಗೆ ಎಷ್ಟಾಯಿತು? ಇದು 0.75 -0.75 ಬಂತು. ಅದೇ ರೀತಿ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ? ಪಾಯಿಂಟ್ ತಗೊಳ್ಳಿ, 50 ಆಗುತ್ತೆ. ಅಲ್ಲಿಗೆ 8, 6 48, 2 ಉಳಿತು. 6 2 12, 6 3 18, ಮತ್ತೆ 2 ಉಳಿತು. ಇದೇ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಬರುತ್ತೆ? 0.83 ಬರುತ್ತೆ ಆನ್ಸರ್. ಈಗ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸನ್ನು ಡಿಫೈನ್ ಮಾಡಿ. ನಮ್ಮ ಕಡೆ ಇರ್ತಕ್ಕಂಥ ಸ್ಟ್ರೈಟ್ ಲೈನು, ಈ ಪಾಯಿಂಟ್ ಎ ಇದೆ, ಈ ಪಾಯಿಂಟ್ ಬಿ ಇದೆ. ಎನ ವ್ಯಾಲ್ಯೂ ಎಷ್ಟಿದೆ? -0.75 ಇದೆ. ಬಿನ ವ್ಯಾಲ್ಯೂ ಎಷ್ಟಿದೆ? 0.83 ಇದೆ. ಇನ್ ಬಿಟ್ವೀನ್ ಒಳಗಡೆ ವ್ಯಾಲ್ಯೂಸ್ ಇರಬೇಕು. ಸೊ ಹಾಗಾದರೆ ಇಲ್ಲಿ ನೋಡಿ, ಸೆಕೆಂಡ್ ಆಪ್ಷನ್ ಏನಿದೆ? -1/2 ಇದೆ. 1/2 ಅಂದರೆ ಎಷ್ಟು? 0.5. ಬಟ್ -1/2 ಅಂದ ತಕ್ಷಣ ಇಲ್ಲಿ ಏನು ಬರ್ತಾ ಇದೆ? ಇದಕ್ಕೆ -0.5 ಬರ್ತಾ ಇದೆ. ನೆಕ್ಸ್ಟ್ ಏನಿದೆ? -2/5 ಇದೆ. -2/5 ಅಂದರೆ ನೋಡಿ, ಮೈನಸ್ ಆಮೇಲೆ ಬರೆಯೋಣ. ಪಾಯಿಂಟ್ ತೊಗೊಂಡೆ ಅಂದರೆ 20 ಆಗುತ್ತೆ. 5 4s 20 ಆಗುತ್ತೆ. ಸೊ ಅಲ್ಲಿಗೆ ಇದೆಷ್ಟು ಬರ್ತಾ ಇದೆ? -0.4 ಬರ್ತಾ ಇದೆ. ಅದೇ 7/9 ಇದೆ. 7/9 ಅಂದ ತಕ್ಷಣ ಪಾಯಿಂಟ್ ಕೊಡಿ, 70 ಆಯಿತು. ಎಷ್ಟಾಯಿತು? 7 9s ಆರ್ 9 7s 63 ಆಯಿತು. ಮತ್ತೆ 7 ಉಳಿತು. ಮತ್ತೆ ಇಲ್ಲಿ ಎಷ್ಟು ಬರುತ್ತೆ? 7 7s 70 ಬಂತು, 63 ಆಯಿತು. ಎಷ್ಟು ಬರ್ತಾ ಇದೆ ಇಲ್ಲಿ? ಆ್ಯಕ್ಚುಲಿ ಇದ್ರ ವ್ಯಾಲ್ಯೂ -0.77 ಬರ್ತಾ ಇದೆ. ಬಟ್ ನನಗಿಲ್ಲಿರ್ತಕ್ಕಂಥದ್ದು ಎಷ್ಟು? ಲಾಸ್ಟ್ ಪಾಯಿಂಟು -0.75. ಬಟ್ -0.77 ಎಲ್ಲಿ ಬರುತ್ತೆ? ಇದಕ್ಕಿಂತ ಹೊರಗಡೆ ಬರುತ್ತೆ ನನಗೆ. ಸೊ ಹಾಗಾದರೆ ಈ ಎ ಬಿನ ಮಧ್ಯೆ ಬರದೇ ಇರತಕ್ಕಂಥ ನಂಬರ್ ಯಾವುದು? ಈ ಫೋರ್ತ್ ಆಪ್ಷನ್ ಏನಿದೆ? -7/9. ಸೊ ಈ ಥರ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಇದು ಒಂದು ಕ್ವಶನ್ ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು ನಾವಿಲ್ಲಿ. ದ ಪ್ರಾಡಕ್ಟ್ ಆಫ್ 1.7 × 10⁻⁻4 ಆ್ಯಂಡ್ 12.5 × 10⁻⁻6 ಈಸ್ ಎಕ್ಸ್ಪ್ರೆಸ್ಡ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್.
ಕೆ ಇಂಟು 10⁻n ದೆನ್ ದ ವ್ಯಾಲ್ಯೂ ಆಫ್ 2k ಪ್ಲಸ್ ಎನ್ ಈಸ್ ಅಂತ ಹೇಳಿ ಕೇಳಿದ್ದಾನೆ ನನಗೆ. ಹಾಗಾದರೆ ಪ್ರಾಡಕ್ಟ್ ಆಫ್ ಅಂತ ಹೇಳಿ ಕೇಳಿರೋದ್ರಿಂದ ಅವನು ನನಗೆ ನಾವೇನು ಮಾಡಬೇಕು, ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. 1.7 ಇಂಟು 10⁻⁻4 ಇಂಟು 12.5 ಇಂಟು 10⁻⁻6 ಆಗುತ್ತೆ. ಸೊ ಅಲ್ಲಿಗೆ ಏನಾಯ್ತಿದ್ದು ನನಗೆ 1.7 ಇಂಟು 12.5 ಇಂಟು 10⁻, ಇದು +4 ಆಗಿರುತ್ತೆ. ಅಲ್ಲಿಗೆ ಏನಾಗುತ್ತೆ 10⁻4 ಇಂಟು 10⁻⁻6 ಆಗುತ್ತೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 12.5 ಇಂಟು 1.7 ಅಂತ ಹೇಳಿ ಎಷ್ಟಾಗುತ್ತೆ, 7 5 35, 7 2 14, 7 14 ಪ್ಲಸ್ 3 17, 1 ಕ್ಯಾರಿ, 7 7 1 8. ನೆಕ್ಸ್ಟು 1 5 5, 1 2 2, 1 1 1, ಅಲ್ಲಿಗೆ ಎಷ್ಟು ಬಂತು 5 12 8 2 10 11, 2 1 2 ಪಾಯಿಂಟ್ ಆಗುತ್ತೆ 21.2 ಬಂತು. ಸೊ ಇವೆರಡರ ಮಲ್ಟಿಪ್ಲಿಕೇಶನ್ 21.25 ಬಂತು. ಇಂಟು ಇಲ್ಲೆಷ್ಟಾಯಿತು 10⁻4, ಬೇಸ್ ಸೇಮ್ ಪವರ್ಸ್ ಆರ್ ಡಿಫ್ರೆಂಟ್ ಅಂದಾಗ 10⁻² ಆಗಿ ಡಿಫೈನ್ ಆಯಿತು. ಈಗ ನನಗೆ ಕೇಳಿರ್ತಕ್ಕಂಥದ್ದೇನು, ಕೆ ಇಂಟು 10⁻n ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾನೆ. ಈಗ ನಾನು ಇದನ್ನು 2.125 ಇಂಟು 1 ಇಂಟು 10⁻² ಅಂತ ಬರಿಬೋದು. ಇದನ್ನು ಮತ್ತೊಂದು ಡೆಸಿಮಲನ್ನು ತೊಗೊಂಡೆ ನಾನು. ಸೊ ಅಲ್ಲಿಗೆ ಎಷ್ಟು ಉಳಿತಿದ್ದು ನನಗೆ 2.125 ಇಂಟು 10⁻⁻1 ಉಳಿತು. ಬೇಸ್ ಸೇಮ್ ಪವರ್ಸ್ ಆರ್ ಡಿಫ್ರೆಂಟ್, -2 + 1 = -1 ಆಯಿತು. ಈಸ್ ಈಕ್ವಲ್ ಟು ಏನು ಕೇಳಿದಾನ ಅವನು, ಕೆ ಇಂಟು 10⁻n ಅಂತ ಕೇಳಿದಾನೆ. ಹಾಗಾದರೆ ಈ ಕಂಡೀಷನ್ ನೋಡಿ, ಇವೆರಡನ್ನು ಕಂಪೇರ್ ಮಾಡಿದಾಗ ಕೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, ಕೆ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ 2.125 ಬರ್ತಾ ಇದೆ. n = ಎಷ್ಟು ಬರ್ತಾ ಇದೆ, -1 ಬರ್ತಾ ಇದೆ ಅಲ್ವಾ. ನೋಡಿ n = ಕೆ ವ್ಯಾಲ್ಯೂ ಇದು ಹಾಗೆ ಡಿಫೈನ್ ಆಗುತ್ತೆ. ಹಾಗಾದರೆ ಈಗ 2k ಪ್ಲಸ್ n ವ್ಯಾಲ್ಯೂ ಕೇಳಿದನು. 2k ಪ್ಲಸ್ n = 2 ಇಂಟು 2.125 ಪ್ಲಸ್ -1 ಇದೆ. ಸೊ ಅಲ್ಲಿಗೆ 2 2 4, ಇದು ಮಲ್ಟಿಪ್ಲೈ ಮಾಡ್ಕೊಳ್ಳಿ. 2.125 ಇಂಟು 2 ಮೀನ್ಸ್ 2 5 10, ಕ್ಯಾರಿ 1 2 2 4 + 5, 2 1 2 4, ಅಲ್ಲಿಗೆ 4.250 ಆಯಿತು. ಪ್ಲಸ್ ಇಂಟು ಮೈನಸ್ -1 ಆಯಿತು. ಆನ್ಸರ್ ಎಷ್ಟು ಬರ್ತಾ ಇದೆ, 3.250 ಬರ್ತಾ ಇದೆ. 3.250 ಆರ್ 3.25 ಎಷ್ಟನೇ ಆಪ್ಷನ್ಸ್ ಇದೆ ಇಲ್ಲಿ ನಮಗೆ, 4th ಆಪ್ಷನ್ ಇದೆ. ಸೊ 4th ಆಪ್ಷನ್ ಈಸ್ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ. ಸೊ ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, 2 numbers ಆರ್ ಇನ್ ದ ಸೇಮ್ ರೇಷಿಯೋ 3:5 ಅಂತ ಹೇಳಿ ಕೊಟ್ಟಿದ್ದಾರೆ. ಇಫ್ 12 ಈಸ್ ಆ್ಯಡೆಡ್ ಬೋತ್ ದಿ ನಂಬರ್ಸ್ ದೆನ್ ದ ರೇಷಿಯೋ ಬಿಕಮ್ಸ್ 5:7, ದೆನ್ ದ ಸಮ್ ಆಫ್ ದ ಗಿವನ್ 2 ನಂಬರ್ ಈಸ್ ಅಂತ ಹೇಳಿ ಕೇಳಿದ್ದಾನೆ. ಅಂದರೆ ಏನರ್ಥ, 2 ನಂಬರ್ ರೇಷಿಯೋ ಕೊಟ್ಟಿದ್ದಾನೆ. ಎಷ್ಟು ಕೊಟ್ಟಿದ್ದಾನೆ, 3:5 ಕೊಟ್ಟಿದ್ದಾನೆ. ಅದಕ್ಕೆ ಏನನ್ನು ಆ್ಯಡ್ ಮಾಡ್ತಾ ಇದ್ದೀವಿ, 12 ಅನ್ನೋದನ್ನು ಆ್ಯಡ್ ಮಾಡ್ತಾ ಇದ್ದೀವಿ 2 ನಂಬರಿಗೆ. ಹಾಗಾದರೆ ಅದರ ರೇಷಿಯೋ ಏನಾಯಿತು, 5:7 ಆಯಿತು. ಹಾಗಾದರೆ ಸಮ್ ಏನಾಗತ್ತೆ ಅನ್ನೋದನ್ನು ಕ್ವಶನ್ನು. ಅದಕ್ಕೆ ನೋಡಿ, ಈಗ A = 3x ಆ್ಯಂಡ್ B = 5y ಅಂತ ತಗೊಂಡೆ ನಾನು. ಸೊ ಹಾಗಾದರೆ ಈಗ ಏನಾಗುತ್ತೆ, ಇವೆರಡನ್ನು ಆ್ಯಡ್ ಮಾಡಿದಾಗ 3x + 12 ಡಿವೈಡೆಡ್ ಬೈ 5y + 12 = 5/7 ಆಗಿ ಡಿಫೈನ್ ಆಯಿತು. ಅವನು ಕೊಟ್ಟಿರೋ ಸಮ್.
ಈಗ ಇದನ್ನು ಎಲ್ ಸಿ ಎಮ್ ತಗೊಳ್ಳಿ, ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 7 × 3x + 12 = 5 × 5, ಸಾರಿ ಇಲ್ಲೂ ಎಕ್ಸೇ ತಗೋತೇನೆ ನಾನು, ಇದನ್ನು 5x. ಸೊ 5x + 12. ಸೊ ಅಲ್ಲಿಗೆ ಎಷ್ಟಾಯಿತು? 7 × 3 = 21x + 12 7 = 84 = 5 5 = 25x + 12 5 = 60. ಇದು ಈ ಕಡೆ ತಗೊಂಬನ್ನಿ, ಎಷ್ಟಾಯಿತು? 21x - 25x ಎಷ್ಟಾಯಿತು? ಇಲ್ಲ ನೋಡಿ ಇಲ್ಲಿ, 21x - 25x + 84 - 60 = 0. ಇಲ್ಲೇನು ಉಳಿತು? -4x + 24 ಉಳಿತು = 0. ಹಾಗಾದರೆ 4x = 24 ಆಯಿತು. x = 4 1 = 4 6 = x ಎಷ್ಟಾಯ್ತು? ನನಗೆ 6 ಬಂತು. ಎಕ್ಸ್ ವ್ಯಾಲ್ಯೂನ ಕಂಡುಹಿಡ್ಕೊಂಡ್ವಿ. ಈಗ ನನಗೆ ಸಮ್ ಕೇಳಿದಾನ ಅವನು, ಸಮ್ ಎಷ್ಟಾಗತ್ತೆ ಈ ರೇಷಿಯೋಯಿಂದು ಅಂತ ಹೇಳಿ ಕೇಳಿದನು. 3x + 5x ಇದೆ, ಬಟ್ x = 6 ಇದೆ. 3x ಅಂದಾಗ ಏನಾಗುತ್ತೆ? 3 6 = 18 ಆಗುತ್ತೆ, ಪ್ಲಸ್ 5 6 = 30 ಆಗುತ್ತೆ, = ಎಷ್ಟಾಯಿತು? 48 ಆಯಿತು. 48 ಎಷ್ಟನೇ ಆಪ್ಷನ್ ನಮಗೆ? ಥರ್ಡ್ ಆಪ್ಷನ್. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಈಗ ಇಲ್ಲೊಂದು ಕ್ವಶನ್. ದ ಮಾರ್ಕ್ಡ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ಈಸ್, ಮಾರ್ಕ್ಡ್ ಪ್ರೈಸ್ ಏನು ಕೊಟ್ಟಿದ್ದಾನೆ ಆರ್ಟಿಕಲಿಗೆ? 840 rupees. ಆ ಶಾಪ್ಕೀಪರ್ ಗಿವ್ಸ್ ಅ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾನೆ? ಅದು ಮಾರ್ಕೆಟ್ ಪ್ರೈಸ್ 840 rupeesಗೆ. ಶಾಪ್ಕೀಪರ್ಸ್ ಡಿಸ್ಕೌಂಟ್ 15% ಡಿಸ್ಕೌಂಟ್ ಕೊಟ್ಟಿದ್ದಾನೆ ಆನ್ ಮಾರ್ಕೆಟ್ ಪ್ರೈಸಿಗೆ. ಆ್ಯಂಡ್ ಸ್ಟಿಲ್ ಮೇಕ್ಸ್ ಅ ಪ್ರಾಫಿಟ್ ಆಫ್ 19%. ಮತ್ತೆ ಅವನಿಗೆ ಪ್ರಾಫಿಟ್ ಎಷ್ಟು ಸಿಕ್ಕಿದೆ? 19% ಸಿಕ್ಕಿದೆ. ಹಾಗಾದರೆ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್ ಎಷ್ಟು? ಈಗ ನನ್ನ ಕಡೆ ಏನೋ ಒಂದು ಐಟಮ್ ಇದೆ, ನಾನು ಅದನ್ನು ಸೇಲ್ ಮಾಡ್ತಾ ಇದ್ದೀನಿ 15% ಡಿಸ್ಕೌಂಟ್ ಕೊಟ್ಟು. ಬಟ್ ಅದು ನನಗೇನಾಗಿದೆ, ನಾನು 15% ಡಿಸ್ಕೌಂಟ್ ಕೊಟ್ಟರೂ ಕೂಡ 19% ನನಗೆ ಲಾಭ ಬಂದಿದೆ. ಹಾಗಾದರೆ ಅದು ನಾನು ಒರಿಜಿನಲ್ ಅಮೌಂಟ್ ಎಷ್ಟು, ನಾನು ಎಷ್ಟು ರೂಪಾಯಿಗೆ ತಗೊಂಡಿದ್ದೆ ಅದನ್ನು ಕಂಡುಹಿಡಿಯೋ ಕೇಳಿದನು. ಈಗ ನಾವು 15% ಡಿಸ್ಕೌಂಟ್ ಕೊಟ್ಟಾಗ ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋದು ಬೇಕು ನನಗೆ. ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋದಕ್ಕೆ ಈಗ ನಾವು ಫೈಂಡ್ ಔಟ್ ಮಾಡೋದಾದರೆ 840 × 15 / 100. ಸೊ ಅಲ್ಲಿಗೆ 84 × 15 ಅಂತ ಹೇಳಿ ಬಂದಾಗ 5 4 = 20, 8 5 = 40 + 2 42, 1 4 1 8, ಅಲ್ಲಿಗೆ 0 6 126, ಅಲ್ಲಿಗೆ ಎಷ್ಟಾಯಿತು? 1260 ಡಿವೈಡೆಡ್ ಬೈ 100, ಸಾರಿ 100 ಅಲ್ಲ, ಇಲ್ಲಿ ಆಲ್ರೆಡಿ ಒಂದು 0 ಕ್ಯಾನ್ಸಲ್ ಆಗಿದೆ, ಇನ್ನು 10 ಇರುತ್ತೆ. ಇದು ಕ್ಯಾನ್ಸಲ್ ಆದರೆ ಎಷ್ಟಾಯಿತು? 126 ರೂಪಾಯಿ ಕಡಿಮೆ ಮಾಡ್ಕೊಂಡು ಕೊಟ್ಟಿದ್ದಾನೆ. ಹಾಗಾದರೆ ಈಗ 840ನಲ್ಲಿ 120ನ ಕಳೀರಿ, ಸಾರಿ 126ಅನ್ನು ಕಳೆದಾಗ ಎಷ್ಟು ಸಿಗ್ತಾ ಇದೆ? 10ರಲ್ಲಿ 6 ಹೋದರೆ 4, ಇಲ್ಲಿ 3 ಉಳಿತು, 3ರಲ್ಲಿ 2 ಹೋದರೆ ಎಷ್ಟಾಯ್ತು? ನನಗೆ 1 ಉಳಿತು, 8ರಲ್ಲಿ 1 ಹೋದರೆ 7, 714 ರೂಪಾಯಿ ಆ್ಯಕ್ಚುಯಲ್ ಪ್ರೈಸ್. ಇಟ್ ಮೀನ್ಸ್ ಅವನ ಕಡೆ ಇರ್ತಕ್ಕಂಥದ್ದು. ಬಟ್ ಈ 714 ರೂಪಾಯಿಗೆ ಅವನಿಗೆ ಇನ್ನೂ ಎಷ್ಟು ಸಿಕ್ಕಿದೆ? ಆ್ಯಕ್ಚುಲಿ 19% ಜಾಸ್ತಿ ಸಿಕ್ಕಿದೆ ಅಮೌಂಟು. ಅದು ಹೇಗೆ, ಎಷ್ಟಾಯಿತು? ಹಾಗಾದರೆ ಟೋಟಲ್ ಕಾಸ್ಟ್ ಪ್ರೈಸ್ ಏನಾಯಿತು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ಆ್ಯಕ್ಚುಲಿ ಇರೋದೆಷ್ಟು? 714. 19% ಅಂದಾಗ ಇಲ್ಲಿ ನೋಡಿ, ಪ್ರಾಫಿಟ್ 19% ಅಂದಾಗ 100ಕ್ಕೆ 19% ಅಂದಾಗ ಎಷ್ಟಾಯಿತು? 100 + 19 ಆಯಿತು, ಅಲ್ಲಿಗೆ 119 ಆಯಿತು ನನಗೆ. ಓಕೆ, 714 ರೂಪಾಯಿ
ಸೊ ಈಗ ನನಗೆ ಕಂಡುಹಿಡಿಯೋಕ್ಕೆ ಹೇಳಿರೋದೇನು, ಕಾಸ್ಟ್ ಪ್ರೈಸ್ ಸಿ ಪಿ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾನೆ. ಸಿ ಪಿ ಇಂಟು ಎಷ್ಟು, ಆ್ಯಕ್ಚುಲಿ 19% ಅಂದಾಗ 119 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ನನ್ನ ಕಡೆ ಇರ್ತಕ್ಕಂಥ ಪ್ರೈಸ್ ಎಷ್ಟು, 714. ಸೊ ಈಗ ನನಗೆ ಬೇಕಾಗಿರೋದು ಸಿ ಪಿ ವ್ಯಾಲ್ಯೂ. ಸಿ ಪಿ ಈಸ್ ಈಕ್ವಲ್ ಟು 714 ಇಂಟು 100 ಡಿವೈಡೆಡ್ ಬೈ 119. ಸೊ ಆ್ಯಕ್ಚುಲಿ ಐ ಥಿಂಕ್ 6ಲೇ ಹೋಗುತ್ತೆ, 119 6ಲೇ ಹೋಗುತ್ತೆ. ಸೊ ನೋಡೋಣ, 119 ನೋಡಿ, 119 ಇಂಟು 6 ಮಲ್ಟಿಪ್ಲೈ ಮಾಡಿದ್ವಿ ಅಂದರೆ 9 54 ದಶಕ 5 6 6 6 5 11 ಮತ್ತು 1 6 1 7 ಸರಿ ಆಗುತ್ತೆ, ಅಲ್ಲಿಗೆ ಹೋಗುತ್ತೆ 6ಲೇ. ಏನು ಉಳಿತು, ಸಿ ಪಿ ಈಸ್ ಈಕ್ವಲ್ ಟು 6 ಇಂಟು 100. ಸೊ ಟೋಟಲ್ 600 ರುಪೀಸ್ ಆಯ್ತು. ಹಾಗಾದರೆ ಆ್ಯಕ್ಚುಯಲ್ ಕಾಸ್ಟ್ ಪ್ರೈಸ್ ಎಷ್ಟು, ಅವನು ಎಷ್ಟಕ್ಕೆ ತೊಗೊಂಡಿದ್ದ, 600 ರೂಪಾಯಿಗೆ ತೊಗೊಂಡಿದ್ದ. ಸೊ ಆನ್ಸರ್ ಯಾವುದು, 600. ಇಫ್ 5x ಮೈನಸ್ 7 ಡಿವೈಡೆಡ್ ಬೈ 3 ಪ್ಲಸ್ 2 ಈಸ್ ಈಕ್ವಲ್ ಟು 4x ಮೈನಸ್ 3 ಡಿವೈಡೆಡ್ ಬೈ 4 ಪ್ಲಸ್ 4x ಅಂತ ಹೇಳಿಕೊಟ್ಟು ದೆನ್ ದ ವ್ಯಾಲ್ಯೂ ಆಫ್ 8x ಪ್ಲಸ್ 5 ಏನಾಗುತ್ತೆ ಅಂತ ಹೇಳಿ ಕೇಳಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡ್ರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನನಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಎಕ್ಸ್ ಬೇಕು ಅಂದರೆ ಟೇಕ್ ಎಲ್ ಸಿ ಎಮ್ ಮಾಡಿ. ಮೊದಲು 5x ಮೈನಸ್ 7 ಪ್ಲಸ್ 3 2 6 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು 4x ಮೈನಸ್ 3 ಪ್ಲಸ್ 16x ಡಿವೈಡೆಡ್ ಬೈ 4 ಆಯಿತು. ಈಗ ಎಲ್ ಸಿ ಎಮ್ ತೊಗೊಂಡ್ರೆ ಎಷ್ಟಾಯ್ತಿದ್ದು ನನಗೆ, 5x ಮೈನಸ್ 7 ಪ್ಲಸ್ 6 ಅಂದಾಗ -1 ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಇಲ್ಲೇನಾಯಿತು, 16 4 20x ಮೈನಸ್ 3 ಡಿವೈಡೆಡ್ ಬೈ 4 ಆಯಿತು. ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 4 5 20x ಮೈನಸ್ 4 ಆಯಿತು ಈಸ್ ಈಕ್ವಲ್ ಟು ನೋಡಿಲಿ 3 ಇಂಟು 20 60x ಮೈನಸ್ 3 3 9 ಆಯಿತು. ಈಗ 20x ಮೈನಸ್ 60x ಮೈನಸ್ 4 ಪ್ಲಸ್ 9 ಈಸ್ ಈಕ್ವಲ್ ಟು 0. ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಗೆ ಏನು ಉಳಿತು, ಮೈನಸ್ 40x ಮೈನಸ್ 5 ಪ್ಲಸ್ 5 ಈಸ್ ಈಕ್ವಲ್ ಟು 0 ಆಯಿತು. ಅಲ್ಲಿಗೇನಾಯಿತು, 40x ಈಸ್ ಈಕ್ವಲ್ ಟು 5 ಆಯಿತು. ಸೊ ಇಲ್ಲಿಗೆ ಎಕ್ಸ್ ಬೇಕು ಅಂದಾಗ 5/40 5 1 5 8 ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಸಿಗ್ತಾ ಇದೆ, 1/8 ಸಿಗ್ತಾ ಇದೆ. ಬಟ್ ನನಗೆ ಕೇಳಿರ್ತಕ್ಕಂಥ ಕ್ವಶನ್ ಏನು, 8x ಪ್ಲಸ್ 5 ವ್ಯಾಲ್ಯೂ ಏನಾಗಿದೆ ಅಂತ ಹೇಳಿ ಬೇಕು. ಸೊ ಹಾಗಾದರೆ 8 ಇಂಟು 1/8 ಎಕ್ಸ್ ವ್ಯಾಲ್ಯೂ ಪ್ಲಸ್ 5. ಸೊ 8 8 ಗೆಟ್ ಕ್ಯಾನ್ಸಲ್, ಏನು ಉಳಿತಾ ಇದೆ, 1 ಪ್ಲಸ್ 5 ಉಳಿತಾ ಇದೆ. 1 ಪ್ಲಸ್ 5 ಅಂದರೆ ವ್ಯಾಲ್ಯೂ ಎಷ್ಟು, 6. ಎಷ್ಟನೇ ಆಪ್ಷನ್ ಸರಿ ನಮಗೆ, ಫಸ್ಟ್ ಆಪ್ಷನ್ ಸರಿ. ನೋಡಿ ಪಿ ಕ್ಯೂ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕು, ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಪಿ ಪ್ಲಸ್ ಕ್ಯೂ ಮಾಡ್ಕೊಳ್ಳೋಣ ಫಸ್ಟಿಗೆ. ಪಿ ಪ್ಲಸ್ ಕ್ಯೂ ಮೈನಸ್ ಆರ್. ಪಿ ಪ್ಲಸ್ ಕ್ಯೂ ಅಂದಾಗ ನಾನು ಡೈರೆಕ್ಟಾಗಿ ಇಲ್ಲೇ ಆ್ಯಡ್ ಮಾಡ್ತಾ ಬರ್ತೇನೆ. ಇಲ್ಲಿ ನೋಡಿ ಹೈಯೆಸ್ಟ್ ಡಿಗ್ರಿ ತೊಗೋತೇನೆ, 14x², ಇಲ್ಲಿ ಮೈನಸ್ 18x², ಪಿ ಪ್ಲಸ್ ಕ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿಗೇನಾಯಿತು, ಮೈನಸ್ 18x² ಪ್ಲಸ್ 14x² ಪ್ಲಸ್ ಕ್ಯೂಗೆ ಬರ್ತಾಯಿದ್ದೀನಿ ನಾನು. ಪ್ಲಸ್ ಆಫ್ ಮೈನಸ್ 10y² ಪ್ಲಸ್ 12y² ಇದೆ. ನೆಕ್ಸ್ಟ್ ಏನಿದೆ, ಪ್ಲಸ್ 12xy ಪ್ಲಸ್ 9xy ಇದೆ. ಪ್ಲಸ್ 12xy ಪ್ಲಸ್ 9xy ಇದೆ. ಸೊ ಈಗ ಮೈನಸ್ 18 ಪ್ಲಸ್ 14 ಅಂದಾಗ ಎಷ್ಟಾಯಿತು, ಮೈನಸ್ 4x² ಉಳಿತು. ಪ್ಲಸ್ ಮೈನಸ್ 10y² ಪ್ಲಸ್ 2y² ಅಂದಾಗ ಏನಾಯಿತು, ಪ್ಲಸ್ 2y² ಉಳಿತು. ಇಲ್ಲೇನಾಯಿತು, 21xy ಆಯಿತು. ಈ ಆಪ್ಷನ್ ಎಲ್ಲಿದೆ,
ಮೈನಸ್ ಮತ್ತೆ ಆರ್ ಮಾಡಬೇಕಲ್ವಾ. ಇದು ನಮಗೆ ಸಿಕ್ಕಿರ್ತಕ್ಕಂಥದ್ದು ದಿಸ್ ಈಸ್ ದ ಸೊಲ್ಯೂಷನ್ ಆಫ್ ರಿಸಲ್ಟಿಂಗ್ ಆನ್ಸರ್ ಆಫ್ ಪಿ ಪ್ಲಸ್ ಕ್ಯೂ ಮಾತ್ರ ಇದು. ಈಗ ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ ಆರ್ ಮಾಡಬೇಕು. ನಾನೀಗ ಮೈನಸ್ ಆರ್ ಮಾಡೋದಕ್ಕೆ ನೋಡಿ, ಆರ್ ವ್ಯಾಲ್ಯೂ ಏನಿದೆ 5y² ಮೈನಸ್ x² ಪ್ಲಸ್ xy ಇದೆ. ಸೊ ಹಾಗಾದರೆ ಇಲ್ಲೇ ಬರಿತೀನಿ, 5y² ಇದೆ, ಇಲ್ಲೆಷ್ಟಿದೆ 2y² ಇದೆ. 5y² ಅಂದರೆ 2y² 5y² ಕಳೆದಾಗ ಏನಾಯಿತು, ಈ ಟರ್ಮಿಂದ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು, ಮೈನಸ್ 3y² ಉಳಿತು. ಇಲ್ಲಿ ಮೈನಸ್ x² ಇದೆ, ಇಲ್ಲಿ ಮೈನಸ್ 4x² ಇದೆ. ಎಷ್ಟಾಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್, ಬಿಗ್ಗರ್ ನಂಬರ್ ಸೈನ್ ಮೈನಸ್ 5x² ಆಯಿತು, ಪ್ಲಸ್ xy ಪ್ಲಸ್ 21xy ಎಷ್ಟಾಯಿತು, ಪ್ಲಸ್ 22xy ಆಯಿತು. ಸೊ ಈಗ ಇದನ್ನು ಉಲ್ಟಾ ಅಂದರೆ ಈ ಟರ್ಮಿಂದ ಬರೆಯೋದಾದರೆ, ಪಾಸಿಟಿವ್ ಟರ್ಮಿಂದ ಬರೆಯೋದಾದರೆ 22xy ಮೈನಸ್ 3y² ಮೈನಸ್ 5x² ಈಸ್ ಈಕ್ವಲ್ ಟು 0. ಸೊ ಎಲ್ಲಿದೆ ಈ ಆಪ್ಷನ್ನು, ಇಲ್ಲಿದೆ ನೋಡಿ, ಸೆಕೆಂಡ್ ಆಪ್ಷನ್. ಸೊ ಇಲ್ಲಿ ಆಪ್ಷನ್ಸ್ನಲ್ಲಿ ಆ್ಯಕ್ಚುಲಿ ದಿಸ್ ಒನ್ ಇಸ್ ಅ ಮೈನಸ್ ಆಗಬೇಕು, ನನಗೆ ಇದು ಪ್ಲಸ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ನನಗೆ ಸೆಕೆಂಡ್ ಆಪ್ಷನ್ ಲಿಂಕ್ ಆಗ್ತಾ ಇದೆ. ಸೆಕೆಂಡ್ ಆಪ್ಷನ್ ಸರಿಯಾಗಿದೆ. ಇದಕ್ಕೆ ನಮಗೆ ಕರೆಕ್ಟಾಗಿ ಆನ್ಸರ್ ಯಾವ್ದು ಬರುತ್ತೆ, ಸೆಕೆಂಡ್ ಆಪ್ಷನ್ಸ್ ಬರುತ್ತೆ. ನಮಗೆ ಇದೊಂದು ಇಕ್ವೇಷನ್ ಕೊಟ್ಟಿದ್ದಾನೆ. ಇಲ್ಲಿ ನಮಗೆ ಈ x ಮೈನಸ್ 1/x ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದಾನೆ. ತಗೊಳ್ಳಿ, ಲೆಟ್ x⁴ ಪ್ಲಸ್ 1/x⁴ ಈಸ್ ಈಕ್ವಲ್ ಟು ಎಷ್ಟಿದೆ, 322 ಇದೆ. ಸೊ ಈಗ ನನಗೆ ಬೇಕಾಗಿರೋದು x ಮೈನಸ್ 1/x ಜಸ್ಟ್ ಆ ವ್ಯಾಲ್ಯೂ ಬೇಕು ನನಗೆ. ಸೊ ಇದಕ್ಕೇನು ಮಾಡೋಣ, ಈಗ ಒಂದು ಟರ್ಮನ್ನು ಆ್ಯಡ್ ಮಾಡೋಣ. x⁴ ಪ್ಲಸ್ 1/x⁴ ಪ್ಲಸ್ 2ನ ಆ್ಯಡ್ ಮಾಡ್ತಾಯಿದ್ದೀನಿ, 322 ಪ್ಲಸ್ 2 ಆಗುತ್ತೆ. ಸೊ ಅಲ್ಲಿಗೆ ಇದೇನಾಯ್ತು, ನನಗೆ x² ಪ್ಲಸ್ 1/x² ಆಗುತ್ತೆ. ಸೊ ಇದೆಷ್ಟಾಯಿತು, 324 ಆಗುತ್ತೆ. 324 ಈಸ್ ನಥಿಂಗ್ ಬಟ್ ವಾಟ್, 18² ಆಗಿ ಡಿಫೈನ್ ಆಯಿತು ನನಗೆ. ಈಗ 18² ಆಗಿ ಡಿಫೈನ್ ಆಯಿತು. ಸೊ ಈಗ ನೆಕ್ಸ್ಟು ನಾನು ಮತ್ತೆ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂದಾಗ ಫೈನಲಿ ಏನು ಉಳಿತು ನನಗೆ, x² ಪ್ಲಸ್ 1/x² ಈಸ್ ಈಕ್ವಲ್ ಟು 18 ಉಳಿತು. ಇದಕ್ಕೆ ಮೈನಸ್ 2ನ ಆ್ಯಡ್ ಮಾಡಿ ಎರಡೂ ಕಡೆ, x² ಪ್ಲಸ್ 1/x² ಮೈನಸ್ 2 ಈಸ್ ಈಕ್ವಲ್ ಟು 18 ಮೈನಸ್ 2 ಆಗುತ್ತೆ. ಸೊ ಈ ಕಂಡೀಷನನ್ನು ನಾನೇನಂತ ಬರೀಬೋದು, x ಮೈನಸ್ 1/x² ಅಂತ ಹೇಳಿ ಬರಿಬೋದು. ಈಸ್ ಈಕ್ವಲ್ ಟು 18 ಮೈನಸ್ 2 ಅಂದಾಗ 16 ಆಗುತ್ತೆ. ಬಟ್ ಈ 16ಅನ್ನು 4² ಅಂತ ಹೇಳಿ ಬರಿಬೋದು ನಾನು. ನೋಡಿ ಇಲ್ಲಿ 16 ಬರುತ್ತೆ, ಈ 16ಅನ್ನು ನಾನೇನು ಬರಿಬೋದು, 4². ಹಾಗಾದರೆ ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಯಿತಾ. ಅಲ್ಲಿಗೆ ಫೈನಲಿ ಏನು ಉಳಿತು, x ಮೈನಸ್ 1/x ಈಸ್ ಈಕ್ವಲ್ ಟು ಎಷ್ಟು ಬಂತು, 4 ಬಂತು. ಇಲ್ಲಿ ಆಪ್ಷನ್ನಲ್ಲಿ ಯಾವುದಿದೆ, 4, ಸೆಕೆಂಡ್ ಆಪ್ಷನ್ ಇದೆ. ಸೊ ಈ ಥರ ಯಾವುದಾದ್ರೂ ಒಂದು ಸ್ಕ್ವೇರ್ ಬರುತ್ತಾ ಅನ್ನೋದನ್ನು ಗೊತ್ತಿರಬೇಕು ನಮಗೆ. ಸ್ಕ್ವೇರ್ ನಂಬರ್ಸ್ಗಳು ಆ್ಯಡ್ ಮಾಡಬೇಕು, ಇಲ್ಲ ಸಬ್ಸ್ಟ್ರಾಕ್ಟನ್ನು ಮಾಡಬೇಕಾಗತ್ತೆ ನಾವು. ನೋಡಿ ಏನು ಕೊಟ್ಟಿದ್ದಾರೆ, ಇಫ್ 15x² ಮೈನಸ್ 26x ಪ್ಲಸ್ 8 ಈಸ್ ಈಕ್ವಲ್ ಟು ax ಪ್ಲಸ್ b ಇಂಟು cx ಪ್ಲಸ್ d ಕೊಟ್ಬಿಟ್ಟು, ವೇರ್ a c ಆರ್ ಪಾಸಿಟಿವ್ ಇಂಟೀಜರ್, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 2a ಪ್ಲಸ್ b ಮೈನಸ್ c ಮೈನಸ್ 2d ಅಂತ ಹೇಳಿ ಕೇಳಿದ್ದಾರೆ. ಹಾಗಾದರೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು, a b c d ಈ 4 ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಈ ಇಕ್ವೇಷನಿಂದ. ಆಮೇಲೆ ನಾವೇನು ಮಾಡಬೇಕು, ಈ ಕಂಡೀಷನಿಗೆ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಸಾಲ್ವ್ ಮಾಡಬೇಕಾಗತ್ತೆ. ಅದಕ್ಕೆ ಈ LHS ಪಾರ್ಟನ್ನು ಮಾತ್ರ ತಗೋತಾ ಇದ್ದೀನಿ ನಾನೀಗ. ಈ LHS ಪಾರ್ಟಲ್ಲಿ ಏನಾಗುತ್ತೆ, ಸ್ಪ್ಲಿಟ್ಟಿಂಗ್ ಮೆಥಡನ್ನು ಮಾಡೋಣ. 15x² ಮೈನಸ್ ಈ 26xನ್ನು ಮೈನಸ್ 20x ಮೈನಸ್ 6x ಪ್ಲಸ್ 8 ಈಸ್ ಈಕ್ವಲ್ ಟು 0 ಅಂತ ಬರಿತಾ ಇದ್ದೀನಿ ನಾನೀಗ. ಇವೆರಡೂ ಟರ್ಮಲ್ಲಿ ಕಾಮನ್ ಏನು ತೆಗಿಬೋದು, 3ನ ಕಾಮನ್ ತೆಗಿಬೋದು. 3xನ್ನು ಕಾಮನ್ ತಗೊಂಡ್ರೆ 3 5 15x, 3 ಅಲ್ಲ 5ನ ಕಾಮನ್ ತೆಗಿತೀನಿ. 5ನ ಕಾಮನ್ ತಗೊಂಡ್ರೆ
3x ಬರುತ್ತೆ, -4 ಡಿಫೈನ್ ಆಗುತ್ತೆ. ಮೈನಸ್ ಇವೆರಡು ಟರ್ಮಿಂದ ನಾನು ಏನು ಕಾಮನ್ ತೆಗಿತಾ ಇದ್ದೀನಿ, 2ನ ಕಾಮನ್ ತೆಗಿತಾ ಇದ್ದೀನಿ. 2 ಕಾಮನ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ಎಕ್ಸ್ -4 ಆಗಿ ಡಿಫೈನ್ ಆಗುತ್ತೆ. ಸೊ ಇಲ್ಲಿ 2 3 6 ಅಲ್ಲ, 3x -4 ಆಗಿ ಡಿಫೈನ್ ಆಗುತ್ತೆ. ಅಲ್ಲಿಗೆ ಹೋಲ್ ಇಕ್ವೇಷನ್ನಲ್ಲಿ ಕಾಮನ್ ಏನಾಗುತ್ತೆ ನಮಗೆ, 3x -4 ಇಂಟು 5x, ಇಲ್ಲಿ ಎಕ್ಸ್ ಬರ್ದಿಲ್ಲ, 5x -2 ಈಸ್ ಈಕ್ವಲ್ ಟು 0. ಬಟ್ ಈಕ್ವಲ್ ಟು 0ಗಿಂತನೂ ಇಲ್ಲೇನು ಕೊಟ್ಟಿದ್ದಾನೆ, ax ಪ್ಲಸ್ ಬಿ ಇಂಟು CX ಪ್ಲಸ್ ಡಿ. ನೋಡಿ ಸೇಮ್ ಇಕ್ವೇಷನ್ಸ್ ಬಂತ ನಮಗೆ. ಹಾಗಾದರೆ ಈಗ ನಾವೇನು ಮಾಡೋಣ, ಈ ಟರ್ಮ್ಗಳಿಂದ ಎ ಬಿ ಸಿ ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ABCD ವ್ಯಾಲ್ಯೂ ಏನಾಗುತ್ತೆ ನೋಡಿ, ಕೊಯಿಫಿಷಿಯಂಟ್ ಚೆಕ್ ಮಾಡಿ. ಎ ಇಸ್ ಈಕ್ವಲ್ ಟು ಎಷ್ಟಾಯಿತು, 3 ಆಯಿತು. ಬಿ ಇಸ್ ಈಕ್ವಲ್ ಟು ಎಷ್ಟಾಯಿತು, -4 ಆಯಿತು. ಸಿ ಇಸ್ ಈಕ್ವಲ್ ಟು ಎಷ್ಟಾಯಿತು, 5 ಆಯಿತು. ಡಿ ಇಸ್ ಈಕ್ವಲ್ ಟು ಏನಾಯಿತು, -2 ಬಂತು. ABCD 4 ವ್ಯಾಲ್ಯೂ ಸಿಕ್ತು. ಈಗ ಈ ಸಿಕ್ಕಿರೋ 4 ವ್ಯಾಲ್ಯೂನ ಇಲ್ಲಿ ಏನು ಕೊಟ್ಟಿದ್ದಾನಲ್ವ ಇಕ್ವೇಷನ್, ಅವನು ಈ ಇಕ್ವೇಷನ್ನಿಗೆ ನಾವು ಬರಿಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ, 2a ಅಂದಾಗ ಎ ವ್ಯಾಲ್ಯೂ 3 ಇದೆ, 2 ಇಂಟು 3 ಎಷ್ಟಾಯಿತು, 6 ಆಯಿತು. ಪ್ಲಸ್ ಬಿ ವ್ಯಾಲ್ಯೂ ಏನಿದೆ, -4 ಇದೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಅಲ್ಲಿಗೆ 6 -4 ಮೈನಸ್ ಸಿ ವ್ಯಾಲ್ಯೂ ಏನಿದೆ, 5 ಇದೆ, -2 ಇಂಟು ಡಿ ವ್ಯಾಲ್ಯೂ ಎಷ್ಟಿದೆ, 2 2 4, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 ಆಯಿತು. ಈಸ್ ಈಕ್ವಲ್ ಟು ನೋಡ, ಈ -4 ಈ +4 ಗೆಟ್ ಕ್ಯಾನ್ಸಲ್. 6 - 5 ವ್ಯಾಲ್ಯೂ ಎಷ್ಟು, 1. ಆಪ್ಷನಲ್ಲಿ 1 ಇದೆಯಾ? ಸೊ ಈಸ್ ಕರೆಕ್ಟ್ ಆನ್ಸರ್, ರೈಟ್ ಆನ್ಸರ್. ಈ ಥರ ನಾವು ಸ್ಪ್ಲಿಟ್ಟಿಂಗ್ ಮಾಡಿಕೊಂಡು ಈ ABCD ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ಈ ಇಕ್ವೇಷನಿನ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಆಪ್ಷನ್ಸ್ನ ಕ್ವಶನ್ಸ್ನಲ್ಲಿ ಏನಾಗಿದೆ, ಕಾಂಗ್ರುಯೆನ್ಸ್ ಅಂತ ಹೇಳಿ ಬರಬೇಕು ನಮಗೆ, ಸಿಮಿಲರ್. ಓಕೆ, ಈ ಒಂದು ಬರಬೇಕು, ಇಲ್ಲಿ ಸಿಂಬಾಲ್ ಬಂದಿಲ್ಲ ಅಷ್ಟೆ. ಈಗ ಅವನು ಕೇಳಿರೋದೇನು, ಟ್ರಯಾಂಗಲ್ ABC, ಇನ್ನೊಂದು ಟ್ರಯಾಂಗಲ್ DEF. ಬಟ್ ಅವ್ನು ಕೇಳಿರೋದೇನು ಕಂಡೀಷನ್, AB ಈಸ್ ಈಕ್ವಲ್ ಟು AF, AB ಈಸ್ ಈಕ್ವಲ್ ಟು AF ಅಂತ ಹೇಳಿ ಕೊಟ್ಟಿದ್ದಾನೆ. BC ಈಕ್ವಲ್ ಟು DE, ನೋಡಿ BC ಈಸ್ ಈಕ್ವಲ್ ಟು DE ಅಂತ ಹೇಳಿ ಕೊಟ್ಟಿದ್ದಾನೆ. ನೆಕ್ಸ್ಟ್ CA ಈಸ್ ಈಕ್ವಲ್ ಟು FD ಕೊಟ್ಟಿದ್ದಾನೆ, ಇದಾಗಿದೆ. ಹಾಗಾದರೆ ಈ ಟ್ರಯಾಂಗಲ್ ಯಾವುದಕ್ಕೆ ಯಾವುದು ಈಕ್ವಲ್ಲು, ಕಾಂಗ್ರುಯೆಂಟು ನೋಡಿ. 1 AB ಈಸ್ ಈಕ್ವಲ್ ಟು EF, BC ಈಸ್ ಈಕ್ವಲ್ ಟು ED ಆ್ಯಂಡ್ AC ಈಸ್ ಈಕ್ವಲ್ ಟು CA ಈಸ್ ಈಕ್ವಲ್ ಟು FD ಆಗಿದೆ. 1 2 3 ಅಂದಾಗ ಇದು ABC, ಇದು ಏನಾಗುತ್ತೆ, FED ಆಗಿ ಡಿಫೈನ್ ಆಗುತ್ತೆ. FED ಇರ್ತಕ್ಕಂಥ ಟ್ರಯಾಂಗಲ್ ಯಾವುದು, ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ದ ಸೈಡ್ಸ್ ಆಫ್ ರೈಟ್ ಆ್ಯಂಗಲ್ ಟ್ರಯಾಂಗಲ್? 4 ಟ್ರಯಾಂಗಲ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ. ಆ 4 ಟ್ರಯಾಂಗಲ್ಸ್ನಲ್ಲಿ ಯಾವುದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ ಅದನ್ನು ಬೈ ಯೂಸಿಂಗ್ ಪೈಥಾಗೋರಸ್ ಥಿಯರಮ್ ಪ್ರಕಾರನೇ ನಾವು ಹೇಳಬೇಕಾಗತ್ತೆ ಅದನ್ನು. ಸೊ ಹಾಗಾದರೆ ಪೈಥಾಗೋರಸ್ ಟ್ರಯಾಂಗಲ್ ಏನು ಹೇಳುತ್ತೆ, ಹೈಪೋಟೆನಸ್ ಈಸ್ ಈಕ್ವಲ್ ಟು ಸಮ್ ಆಫ್ 2 ಸ್ಕ್ವೇರ್ಸ್ ಅಂತ ಹೇಳಿ, ಸೈಡ್ಸ್ ಅಂತ ಹೇಳಿ, ಸ್ಕ್ವೇರ್ ಆಫ್ ಸಮ್ ಆಫ್ 2 ಸೈಡ್ಸ್ ಅಂತ ಹೇಳಿ ಡಿಫೈನ್ ಮಾಡುತ್ತೆ. ಅದು ಹೇಗೆ ಡಿಫೈನ್ ಮಾಡುತ್ತೆ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇದು ಹೈಪೋಟೆನಸ್, ಇದು ಅಡ್ಜಸೆಂಟ್, ಇದು ಆಪೋಸಿಟ್, ಓಕೆ, ಅದರ್ ಸೈಡ್ಸ್. ಸೊ ಹಾಗಾದರೆ H² ಈಸ್ ಈಕ್ವಲ್ ಟು A² ಪ್ಲಸ್ O² ಆಗಿ ಡಿಫೈನ್ ಆಗಬೇಕು ನನಗೆ. ಈಗ ಇಲ್ಲಿ 4 ಕೊಟ್ಟಿದೆ, 4ಅನ್ನು ಚೆಕ್ ಮಾಡಿಬಿಡೋಣ ನಾವು, 4ಅಲ್ಲಿ ಯಾವುದು ಆಗತ್ತೆ ಅಂತ ಹೇಳಿ. ಇಲ್ಲಿ ಹೈಪೋಟೆನಸ್ ಅಂತ ಹೇಳಿ ಬಂದಾಗ ಹೈಯೆಸ್ಟ್ ಯಾವುದಿದೆ, 31 ಇದೆ. ಇಲ್ಲಿ 31 ಫಸ್ಟ್ ಆಪ್ಷನ್ಸ್ ಅಂತ ಹೇಳಿ ನಾವು ಡಿಫೈನ್ ಮಾಡಿಕೊಂಡಾಗ 31² ಅಂದಾಗ ಏನಾಗುತ್ತೆ, 31 ಇಂಟು 31 ಈಸ್ ಈಕ್ವಲ್ ಟು 31 3
3 3 9 1 6 961 ಆಯಿತು. 961 ಈಸ್ ಈಕ್ವಲ್ ಟು ಇವೆರಡು ಸೈಡ್ಸು ಸಮ್ ಈಕ್ವಲ್ ಆಗುತ್ತಾ ಚೆಕ್ ಮಾಡೋಣ. ಫಸ್ಟ್ ಆಪ್ಷನ್ 20 ಸ್ಕ್ವೇರ್ ಅಂದಾಗ 400 ಪ್ಲಸ್ 21 ಅಂದಾಗ ಏನಾಗುತ್ತೆ ನನಗೆ 21 ಇಂಟು 21 121 21 ಅಲ್ಲಿಗೆ ಸಾರಿ 2 2 4 431 ಆಗಿ ಡಿಫೈನ್ ಆಗುತ್ತೆ. ಸೊ ಇಲ್ಲಿಗೆ 961 ಈಸ್ ನಾಟ್ ಈಕ್ವಲ್ ಟು 831 ಆಯಿತು. ಹಾಗಾದರೆ ಫಸ್ಟ್ ಆಪ್ಷನ್ಸ್ ಆಗಲ್ಲ. ನೆಕ್ಸ್ಟ್ ಸೆಕೆಂಡ್ ಆಪ್ಷನಿಗೆ ಹೋಗೋಣ. ಸೆಕೆಂಡ್ ಆಪ್ಷನಿಗೆ ಹೋದಾಗ 88 ಇದೆ. 88 ಇಂಟು 88 ಹೈಪಾಟಿನಸ್ಸನ್ನು ಡಿಫೈನ್ ಮಾಡ್ಕೊಳ್ಳೋಣ. 8 8 64 ದಶಕ 6 8 8 64 70 ಮತ್ತು ಸೇಮ್ 704 4 ಇಷ್ಟಾಯಿತು. 7744 ಆಗಿ ಬಂತು. ಈಸ್ ಈಕ್ವಲ್ ಟು ಅದರ್ ಟೂ ಸೈಡ್ಸ್ ಪ್ರಾಬಬ್ಲಿ ನಾಟ್ ಈಕ್ವಲ್ ಬಿಕಾಸ್ ಇಲ್ಲೇನಿದೆ ಎರಡೂ ಕೂಡ ಹೈಯೆಸ್ಟ್ ನಂಬರ್ಸ್ಗಳಿದೆ. ಆದರೂ ಚೆಕ್ ಮಾಡಿಬಿಡೋಣ. 77 ಇಂಟು 77 77 ಸ್ಕ್ವೇರ್ ಏನಾಗುತ್ತೆ 7 49 7 49 ಒಂದು 4 ಅಂದಾಗ 53 ಮತ್ತು ಸೇಮ್ 9 12 9 5 ಪ್ಲಸ್ 35 ಸ್ಕ್ವೇರ್ ಅಂದಾಗ ಏನಾಯಿತು 35 ಇಂಟು 35 5 5 25 ಕ್ಯಾರಿ 2 5 3 15 17 3 5 15 ದಶಕ 1 3 3 9 1 10 1 2 2 5 ಆಯಿತು 1 2 2 5. ಸೊ ಅಲ್ಲಿಗೆ 9 5 5 14 5 9 to 11 7 ಬಟ್ ಇಲ್ಲಿರ್ತಕ್ಕಂಥ 7744 ಹಾಗಾಗಿ ಇದು ಕೂಡ ನಾಟ್ ಈಕ್ವಲ್ ಟು ಆಗುತ್ತೆ. ಸೊ ಆಪ್ಷನ್ 2ನೂ ಆಗಲ್ಲ. ಆಪ್ಷನ್ 1 ಆಗಲಿಲ್ಲ, ಆಪ್ಷನ್ 2ನೂ ಆಗಲಿಲ್ಲ ನಮಗೆ. ನೆಕ್ಸ್ಟ್ ಆಪ್ಷನ್ 3ಗೆ ಬರೋಣ. ಇಲ್ಲಿ ನೋಡಿ 57 ಇದೆ. ಇವೆರಡೂ ಆಗೋದು ಇಲ್ಲ. 57 ಅನ್ಕೋತೇನೆ ನಾನಿದು ಥರ್ಡ್ ಆಪ್ಷನ್ನೂ ಆಗಲ್ಲ. ಸೊ ಅಲ್ಲಿಗೆ ಫೋರ್ತ್ ಆಪ್ಷನ್ ತಗೊಳ್ಳಿ. 97 ಇದೆ. 97 ಇಂಟು 97 ಅಂದಾಗ 7 7 49 4 ಕ್ಯಾರಿ 63 67 63 6 ಕ್ಯಾರಿ 9 9 81 87 ಅಲ್ಲಿಗೆ 9 10 8 15 ಆಗುತ್ತೆ. ಇಲ್ಲೂ 9509 ಆಯಿತು. ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅದರ್ ಟೂ ಸೈಡ್ಸ್ 72 ಇದೆ. 72 ಇಂಟು 72 ಎಷ್ಟಾಯಿತು 2 2s 4 2 7s 14 7 2s 14 7 7s 49 ಪ್ಲಸ್ 1 50 ಅಲ್ಲಿಗೆ 4 8 1 5 5 1 8 4 ಪ್ಲಸ್ 65 ಸ್ಕ್ವೇರ್ 65 ಇಂಟು 65 5 5 25 5 6 30 32 6 5 30 6 6 36 39 ಅಲ್ಲಿಗೆ 5 2 12 4 4 2 2 5 ಆಯಿತು. 5 1 8 4 4 2 2 5 9 8 plus 2 10 4 9409 9409 ಬಂತು. ಇಲ್ಲಿ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಯಿತಾ? ಸರಿ ಇದೆ 6 13 14 ಸಾರಿ ಕರೆಕ್ಟ್ ಇದೆ 9409. ಹಾಗಾದರೆ ಈ ಆಪ್ಷನ್ 4th ಅನ್ನೋದೇನಿದೆಯಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಯಾಕೆ 97 ಸ್ಕ್ವೇರ್ ಎಷ್ಟು ಬರುತ್ತೆ ನನಗೆ 9409 ಬರುತ್ತೆ. 72 ಸ್ಕ್ವೇರ್ ಮತ್ತು 65 ಸ್ಕ್ವೇರನ್ನು ನಾವು ಆ್ಯಡ್ ಮಾಡಿದಾಗ ಅಗೇನ್ ನಮಗೆ ಸೇಮ್ ಬರುತ್ತೆ ನನಗೆ. ಸೊ ಹಾಗಾಗಿ ಹೈಪಾಟೆನಸ್ ಈಸ್ ಈಕ್ವಲ್ ಟು ಪೈಥಾಗೋರಸ್ ಥಿಯರಮ್ ಅದೇನಾಗುತ್ತೆ ಡಿಫೈನ್ ಮಾಡುತ್ತೆ ಅದು ನನಗೆ ಲಾಸ್ಟ್ 4th ಆಪ್ಷನ್. ಸೊ ಹಾಗಾದ್ರೆ ಇಲ್ಲಿ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವುದಾಗುತ್ತೆ ನನಗೆ
ಫೋರ್ತ್ ಆಪ್ಷನ್ ಡಿಫೈನ್ ಆಗುತ್ತೆ. ದ ನಂಬರ್ ಆಫ್ ಎಡ್ಜಸ್ ಆಫ್ ಪಾಲಿಹೆಡ್ರಾನ್ ವಿಚ್ ಹ್ಯಾಸ್ 7 ಫೇಸಸ್ ಆ್ಯಂಡ್ 10 ವರ್ಟೈಸಿಸ್ ಈಸ್ ಅಂತ ಹೇಳಿ ಕೇಳಿದಾನೆ ನಮಗೆ. 7 ಫೇಸಸ್ ಎಷ್ಟಿದೆ? 7 ಇದೆ. ವರ್ಟೈಸಿಸ್ ಎಷ್ಟಿದೆ? 10 ಇದೆ. ಹಾಗಾದ್ರೆ ನನಗೆ ಕೇಳಿರ್ತಕ್ಕಂಥದ್ದೇನು? ನಂಬರ್ ಆಫ್ ಎಡ್ಜಸ್ ಆಫ್ ಪಾಲಿಹೈಡ್ರಾನ್, ಎಡ್ಜಸ್ ಎಷ್ಟಿದೆ ಅನ್ನೋದನ್ನು ಕೇಳಿದಾನೆ. ಈಗ ಎಡ್ಜಸ್ ಬೇಕು ಅಂದಾಗ ಏನಾಗುತ್ತೆ? ಇ ಪ್ಲಸ್ ಏನದು ಫೇಸಸ್ ಪ್ಲಸ್ ವರ್ಟೈಸಿಸ್ ಈಸ್ ಈಕ್ವಲ್ ಟು 2 ಆಗುತ್ತೆ. ಎಡ್ಜಸ್ ಪ್ಲಸ್ ಇದೇನಾಯಿತು? 7 + 10 ಈಸ್ ಈಕ್ವಲ್ ಟು 2. ಸೊ ಅಲ್ಲಿಗೆ ಇ ಪ್ಲಸ್ 17 ಈಸ್ ಈಕ್ವಲ್ ಟು 2 ಆಗುತ್ತೆ. ನನಗೆ ಎಡ್ಜಸ್ ಈಸ್ ಈಕ್ವಲ್ ಟು ಏನಾಯಿತು? 15 ಆಗಿ ಡಿಫೈನ್ ಆಗುತ್ತೆ. ಸೊ 15 ಇಸ್ ದ ರೈಟ್ ಆನ್ಸರ್. ಆರ್ ಇದನ್ನು ಹಿಂಗೂ ಬರಿಬೋದು. ಸಾರಿ, ಇ ಮೈನಸ್ಸು ಎಡ್ಜಸ್ ಈಸ್ ಈಕ್ವಲ್ ಟು 2 ಪ್ಲಸ್ ಎಷ್ಟು ಫೇಸಸ್ ಪ್ಲಸ್ ಎಷ್ಟು ವರ್ಟೈಸಿಸ್ ಅಂತ ಹೇಳಿ ತಗೊಂಡ್ರೆ ಆನ್ಸರ್ ಸಿಕ್ಬಿಡುತ್ತೆ. 15 ಇಸ್ ದ ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ. ನೆಕ್ಸ್ಟ್, ಇನ್ನು ಟ್ರಯಾಂಗಲ್ ಎ ಬಿ ಸಿ, ದ ಸೈಡ್ ಎ ಬಿ ಈಸ್ ಪ್ರೊಡ್ಯೂಸ್ಡ್ ಟು ಇ ಆ್ಯಂಡ್ ಸೈಡ್ ಸಿ ಎ ಈಸ್ ಪ್ರೊಡ್ಯೂಸ್ಡ್ ಟು ಡಿ ಇಫ್ ಬಿ ಎ ಡಿ ಈಸ್ ಈಕ್ವಲ್ ಟು 125 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಬಿ ಬಿ ಸಿ ಈಸ್ ಈಕ್ವಲ್ ಟು 100 ಡಿಗ್ರಿ, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಹೇಳಿ ಕೇಳಿದಾನೆ. ಫಸ್ಟ್ ಆ್ಯಕ್ಚುಲ್ ಆಗಿ ನಾವು ಒಂದು ಟ್ರಯಾಂಗಲನ್ನು ಬರೆಯೋಣ. ಟ್ರಯಾಂಗಲ್ ಎ ಬಿ ಸಿ ನೋಡಿ, ಎ ಬಿ ಸಿ ಇಲ್ಲಿ ಎ ಬಿ ಈಸ್ ಪ್ರೊಡ್ಯೂಸ್ಡ್ ಟು ಇ, ಎ ಬಿ ಪ್ರೊಡ್ಯೂಸ್ಡ್ ಟು ಇ. ನೆಕ್ಸ್ಟ್ ಸಿ ಎ ಈಸ್ ಪ್ರೊಡ್ಯೂಸ್ಡ್ ಟು ಡಿ ಅಂತ ಕೇಳಿದ್ದಾರೆ. ಇಲ್ಲಿಗೆ ಡಿ ಬಂತು. ಸೊ ಆ್ಯಂಗಲ್ ಬಿ ಎ ಡಿ ಏನು ಕೊಟ್ಟಿದ್ದಾರೆ? ಬಿ ಎ ಡಿ ಎಷ್ಟು ಕೇಳಿದ್ದಾನೆ? 125 ಡಿಗ್ರಿ ಕೇಳಿದ್ದಾನೆ. ನೆಕ್ಸ್ಟ್ ಇ ಬಿ ಸಿ ಏನು ಕೊಟ್ಟಿದ್ದಾನೆ? ಇ ಬಿ ಸಿ ಅನ್ನೋದು ಏನು ಕೊಟ್ಟಿದ್ದಾನೆ ನನಗೆ? 100 ಡಿಗ್ರಿ ಕೊಟ್ಟಿದ್ದಾನೆ. ಹಾಗಾದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಹೇಳಿ ಕೇಳಿದ್ದಾನೆ. ಎ ಬಿ ಸಿ ಈಸ್ ಎನ್ ಐಸೋಸೆಲಸ್ ಟ್ರಯಾಂಗಲ್. ಎ ಬಿ ಸಿ ಈಸ್ ನಾಟ್ ಆನ್ ಐಸೋಸೆಲಸ್ ಟ್ರಯಾಂಗಲ್ ನನಗೆ. ಈಗ ಎ ಬಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ ಅಂತ ಹೇಳಿ ಕೇಳಿದ್ದಾನೆ. ಆ್ಯಕ್ಚುಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದಾಗ ಇಲ್ಲೇನಾಗುತ್ತೆ ನನಗೆ? ಇದು 100 ಡಿಗ್ರಿ ಇದೆ ಅಂದರೆ ಇದೇನಾಗುತ್ತೆ? 125, 180ನಲ್ಲಿ 125 ಮಾಡಿದಾಗ ಇದೆಷ್ಟಾಗುತ್ತೆ? 55 ಡಿಗ್ರಿ ಆಗುತ್ತೆ ನನಗೆ. ಇದೆಷ್ಟಾಗುತ್ತೆ? 80 ಡಿಗ್ರಿ ಆಗುತ್ತೆ. ಇದೆಷ್ಟಾಗುತ್ತೆ ನನಗೆ 180ಗೆ ಅಂದಾಗ? ಇದು 80 + 55 ಈಸ್ ಈಕ್ವಲ್ ಟು ಎಷ್ಟಾಯಿತು? 135 ಆಯಿತು. ಸೊ ಪ್ಲಸ್ 45 ಡಿಗ್ರಿ ಇದು ಡಿಫೈನ್ ಆಗುತ್ತೆ ನನಗೆ ಅಲ್ವಾ ಆ್ಯಂಗಲ್ಲು. ಸೊ ಹಾಗಾದರೆ ಎ ಬಿ ಈಸ್ ಗ್ರೇಟರ್ ದ್ಯಾನ್ ಬಿ ಸಿ ಅಂತ ಕೇಳಿದ್ದಾನೆ. ನೋಡಿ, ಆ್ಯಂಗಲ್ ಎ ಬಿ ಎಷ್ಟಿದೆ? 45 ಇದೆ. ಈಸ್ ಗ್ರೇಟರ್ ದ್ಯಾನ್ ಬಿ ಸಿ ಕೇಳಿದ್ದಾನೆ. ಬಿ ಸಿ ಆಗಲ್ಲ ಇದು ನನಗೆ. ಆ್ಯಕ್ಚುಲಿ ಇದು ಆಪ್ಷನ್ ಸರಿ ಆಗಲ್ಲ, ರೈಟ್ ಆನ್ಸರ್ ಆಗಲ್ಲ ನನಗೆ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಗಲ್ ಎ ಬಿ ಸಿ ಆ್ಯಂಡ್ ಆ್ಯಂಗಲ್ ಎ ಸಿ ಬಿ ಈಸ್ 35 ಅಂತ ಕೇಳಿದ್ದಾನೆ. ನೋಡಿ, ಆ್ಯಂಗಲ್ ಎ ಬಿ ಸಿ ಎ ಸಿ ಬಿ ಎಷ್ಟು ಕೇಳಿದಾನೆ ನನಗೆ? 35 ಡಿಗ್ರಿ ಕೇಳಿದಾನೆ. ಸೊ ಅಲ್ಲಿಗೆ 80 - 45 ಅಂದಾಗ 35 ಡಿಗ್ರಿ ಆಗತ್ತೆ ಆ್ಯಕ್ಚುಲಿ ಅವೆರಡು ಆ್ಯಂಗಲ್ ಅಂದಾಗ. ಸೊ ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಯ್ತು ನನಗೆ? ರೈಟ್ ಆನ್ಸರ್ ಆಗಿ ಡಿಫೈನ್ ಆಗುತ್ತೆ ನನಗೆ. ನೋಡಿ, ಇನ್ನು ಟ್ರಪಿಜಿಯಮ್ ಪಿ ಕ್ಯೂ ಆರ್ ಎಸ್, ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎಸ್ ಆರ್ ಆ್ಯಂಡ್ ದ ರೇಷಿಯೋ ಪಿ ಕ್ಯೂ ಟು ಎಸ್ ಆರ್ ಈಸ್ 3:2. ಇಫ್ ದ ಏರಿಯಾ ಆಫ್ ಟ್ರಪಿಜಿಯಮ್ ಈಸ್ 480 ಸೆಂಟಿಮೀಟರ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಕ್ಯೂ ಆ್ಯಂಡ್ ಎಸ್ ಆರ್ ಎಷ್ಟು ಕೊಟ್ಟಿದ್ದಾನೆ? 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ದೆನ್ ದ ಲೆಂತ್ ಆಫ್ ಎಸ್ ಆರ್ ಎಷ್ಟಾಗಿದೆ ಅನ್ನೋದನ್ನು ಕೇಳಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ರೈಟ್ ಒನ್ ಟ್ರಪಿಜಿಯಮ್. ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಈಸ್ ಪ್ಯಾರಲಲ್ ಟು ಎಸ್ ಆರ್ ಇದೆ. ಆ್ಯಕ್ಚುಲಿ ಇದರ ಹೈಟ್ ಎಷ್ಟು ಕೊಟ್ಟಿದ್ದಾನೆ? 12 ಸೆಂಟಿಮೀಟರ್ ಕೊಟ್ಟಿದ್ದಾನೆ ನನಗೆ. ಬಟ್ ಟೋಟಲ್ ಏರಿಯಾ ಎಷ್ಟು ಕೊಟ್ಟಿದ್ದಾನೆ ನನಗೆ? 480 ಕೊಟ್ಟಿದ್ದಾನೆ ನನಗೆ. ಹಾಗಾದರೆ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಕ್ಯೂ ಮತ್ತು ಎಸ್ ಆರ್ ಎಷ್ಟಿದೆ?
ಡಿಸ್ಟೆನ್ಸ್ ಪಿ ಕ್ಯೂ ಆ್ಯಂಡ್ ಎಸ್ ಆರ್ ಇಸ್ ಎಷ್ಟಿದೆ 12 ಇದೆ. ದೆನ್ ದ ಲೆಂತ್ ಆಫ್ ಎಸ್ ಆರ್, ಇದ್ರ ಲೆಂತ್ ಎಷ್ಟಿದೆ ಅನ್ನೋದನ್ನು ಕೇಳಿದಾನೆ ನನಗೆ. ಲೆಂತ್ ಆ್ಯಕ್ಚುಲ್ ಆಗಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಲೆಂತನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನನಗೆ ಅಲ್ಲಿ ರೇಷಿಯೋ ಏನು ಕೊಟ್ಟಿದ್ದಾನೆ, ಪಿ ಕ್ಯೂ ಅನ್ನೋದು 3:2 ಅಂತ ಹೇಳಿ ಕೇಳಿದ್ದಾನೆ ನನಗೆ. ಸೊ ಹಾಗಾಗಿ ಇದೇನಾಗುತ್ತೆ, ನನಗೆ 2x ಇಲ್ಲಿ 3x ಆಗುತ್ತೆ. ಬಟ್ ರೇಷಿಯೋ ಎಕ್ಸ್ ವ್ಯಾಲ್ಯೂನ ನಾನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ ಎಷ್ಟು ಸಿಗತ್ತೆ? ಸೊ ಬರಿಬೋದು, ಏರಿಯಾ ಈಸ್ ಈಕ್ವಲ್ ಟು 1/2 ಇಂಟು ಏನು ಕೊಟ್ಟಿದ್ದಾನೆ, 2x + 3x ಇಂಟು ಟೋಟಲ್ ಲೆಂತ್ ಎಷ್ಟಿದೆ, ಇದು ನನಗೆ ಪಿ ಕ್ಯೂ ಮತ್ತು ಎಸ್ ಆರಿನ ಡಿಸ್ಟೆನ್ಸು 12 ಇದೆ. 12 ಈಸ್ ಈಕ್ವಲ್ ಟು 480 ಅವ್ನು ಕೊಟ್ಟಿರ್ತಕ್ಕಂಥ ಟೋಟಲ್ ಏರಿಯಾ. ಸೊ ಅಲ್ಲಿಗೆ 2 1s 2 6s ಆಯಿತು. ಸೊ 6ಅನ್ನು ಮಲ್ಟಿಪ್ಲೈ ಮಾಡಿದರೆ ಇದೆಷ್ಟಾಯ್ತು ನನಗೆ, 2x + 3x ಅಂದಾಗ 5x ಆಯಿತು. 5x + 6 30x ಈಸ್ ಈಕ್ವಲ್ ಟು 480 ಆಯಿತು. ಹಾಗಾದರೆ x ಈಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ 30. ಗೊತ್ತಾಗ್ತಾ ಇದೆ ಅಲ್ಲ? ಸೊ ಇಲ್ಲಿ 3 0 0 ಕ್ಯಾನ್ಸಲ್, 3 1s 3 6s, x ಈಸ್ ಈಕ್ವಲ್ ಟು ಎಷ್ಟಾಯಿತು, 16 ಆಯಿತು. ಅವನು ಕೇಳಿರೋದೇನು ನನಗೆ, ಎಸ್ ಆರ್ನ ಟೋಟಲ್ ಲೆಂತ್ ಎಷ್ಟಾಗತ್ತೆ, ಎಷ್ಟು ಆಗತ್ತೆ ಅನ್ನೋದನ್ನು ಕೇಳಿದ್ದಾರೆ ನಮಗೆ. ಸೊ ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ 3x ಇದೆ ಅಲ್ವಾ, ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ 3 × 16 ಎಷ್ಟಾಯಿತು, 16 48 ಆಯಿತು. 48 ಮತ್ತು ಇನ್ನೊಂದು ಏನು ಕೇಳಿ, ಬರೀ ಲೆಂತ್ ಆಫ್ ಎಸ್ ಆರ್ ಕೇಳಿದನು ಅಲ್ವಾ. ಸೊ ಹಾಗಾದರೆ ಆಪ್ಷನ್ ಯಾವುದು, 4th ಆಪ್ಷನ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ rectangular sheet of a paper 88 centimeter 10 centimeter is folded without overlapping to a make cylinder of height 10 centimeter. What is the capacity in liters of the cylinder ಅಂತ ಹೇಳಿ ಕೇಳಿದ್ದಾನೆ. ಟೇಕ್ ಪೈ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ, 22/7 ಅಂತ ಹೇಳಿ ಕೊಟ್ಟಿದ್ದಾನೆ. ನೋಡಿ, ಒಂದು ರೆಕ್ಟ್ಯಾಂಗ್ಯುಲರ್ ಶೀಟನ್ನು ತಗೋತೇನೆ ನಾನು. ಆ ರೆಕ್ಟ್ಯಾಂಗ್ಯುಲರ್ ಶೀಟನ್ನು ಒಂದು ಸಿಲಿಂಡರ್ ರೂಪದಲ್ಲಿ ಫಾರ್ಮ್ ಮಾಡ್ತೇನೆ. ಆವಾಗ ಅದರ ಹೈಟ್ ಏನಾಗುತ್ತೆ, 10 ಸೆಂಟಿಮೀಟರ್ ಆಗುತ್ತೆ. ಜೊತೆಗೆ ಅದರ ರೇಡಿಯಸ್ ಏನಾಗುತ್ತೆ, ಐ ಥಿಂಕ್ 88 ಸೆಂಟಿಮೀಟರ್ ಆಗುತ್ತೆ. ಅಲ್ಲಿ ಎಲ್ಲಾದರೂ ಪೈ ಬಂತು ಅಂದರೆ ಪೈನ ವ್ಯಾಲ್ಯೂ ಏನು ತಗೊಳ್ಳಿ, 22/7 ಅಂತ ತಗೊಳ್ಳಿ. ಹಾಗಾದರೆ ಆ ಸಿಲಿಂಡರ್ನ ಟೋಟಲ್ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲ್ ಆಗಿ ನಾವೀಗ ಒಂದು ರೆಕ್ಟ್ಯಾಂಗ್ಯುಲರ್ ತಗೊಂಡಾಗ ಹೈಟ್ ಎಷ್ಟು ಕೊಟ್ಟಿದ್ದಾನೆ, 10 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾನೆ ಅವನು. ಸೊ 10 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಸೊ ವಿಡ್ತ್ ಎಷ್ಟು ಕೊಟ್ಟಿದ್ದಾನೆ, ನನಗೆ 88 ಕೊಟ್ಟಿದ್ದಾನಲ್ವಾ. ಸೊ ಇದನ್ನು ನಾನು ಏನು ಮಾಡಬೇಕು, ಒಂದು ಸಿಲಿಂಡರ್ ಆಗಿ ಕನ್ವರ್ಟ್ ಮಾಡಬೇಕು. ಸಿಲಿಂಡರ್ ಆಗಿ ಕನ್ವರ್ಟ್ ಮಾಡಿದಾಗ ಮತ್ತೆ ಇದರ ಹೈಟ್ ಏನಾಯಿತು, 10 ಸೆಂಟಿಮೀಟರೇ ಆಯಿತು. ಬಟ್ ಇದ್ರ ರೇಡಿಯಸ್ ಎಷ್ಟಿದೆ, 88 ಸೆಂಟಿಮೀಟರೇ ಇದೆ ಇದು ನನಗೆ ರೇಡಿಯಸ್. ಸೊ ಹಾಗಾದರೆ ಟೋಟಲ್ ಇದರ ಕೆಪಾಸಿಟಿ ಏನಾಗುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ 2πr ಈಸ್ ಈಕ್ವಲ್ ಟು ಎಷ್ಟಾಯಿತು, 88 ಆಯಿತು. ಸೊ ಇಲ್ಲಿ 44 ಬಂತು. πr ಈಸ್ ಈಕ್ವಲ್ ಟು ರೇಡಿಯಸ್ ಬೇಕು ನನಗೆ. ಸೊ 88 ಆಯಿತು. ಸೊ ಬಟ್ ಪೈ ಅಂದರೆ ಏನು ಕೊಟ್ಟಿದ್ದಾನೆ, 22/7 ಅಂತ ಕೊಟ್ಟಿದ್ದಾನೆ. ಸೊ 22/7 ಇಂಟು ಆರ್ ಈಸ್ ಈಕ್ವಲ್ ಟು 44. ಆರ್ ಈಸ್ ಈಕ್ವಲ್ ಟು 7 22 1s 22 2s 14 ಸೆಂಟಿಮೀಟರ್ ಬಂತು. ರೇಡಿಯಸ್ ಆ್ಯಕ್ಚುಲ್ ಆಗಿ ಎಷ್ಟು ಬಂತು ನನಗೆ, ಇದು 14 ಸೆಂಟಿಮೀಟರ್ ಬಂತು. ಈಗ ನನಗೆ ಬೇಕಾಗಿರೋದೇನು, ಕೆಪಾಸಿಟಿ, ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಬೇಕು ನನಗೆ. ಕೆಪಾಸಿಟಿ ಸೆಂಟಿಮೀಟರ್ ವ್ಯಾಲ್ಯೂಮ್. ಹಾಗಾದರೆ ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ನನಗೆ, ಒಂದು ಸಿಲಿಂಡರ್ನ ವ್ಯಾಲ್ಯೂಮ್ ಫೈಂಡ್ ಔಟ್ ಮಾಡೋದಕ್ಕೆ πr² πr² ಆಗುತ್ತೆ. ಬಟ್ ಪೈ ವ್ಯಾಲ್ಯೂ ಎಷ್ಟಿದೆ, 22/7 ಇದೆ. ಇಂಟು ರೇಡಿಯಸ್ ಎಷ್ಟು, 14 ಇದೆ. r² ಇರೋದ್ರಿಂದ 14 × 14 ಇಂಟು 10 ಬರೆದೆ, 7 2s ಅಲ್ವಾ. ಸೊ ಅಲ್ಲಿಗೆ ಎಷ್ಟಾಯಿತು, 22 2s
44 ಇಂಟು 140 ಆಯ್ತು ನನಗೆ. ಸೊ ವ್ಯಾಲ್ಯೂಮ್ ವಿ ಈಸ್ ಈಕ್ವಲ್ ಟು ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನೋಡಿ 140 ಆರ್ 44 ಇಂಟು 14 ಅಂದಾಗ 4 4 16 ಕ್ಯಾರಿ 1 4 4 16 17 ಇಲ್ಲಿ 4 ಅಲ್ಲಿಗೆ 6 1 5 6 0 ಅಲ್ಲಿಗೆ ಎಷ್ಟು ಬಂತು? ಇಲ್ಲಿ 0 ಬಿಟ್ಟಿದ್ನಲ್ಲ, 6160 ಬಂತು. ನಾ ಇದನ್ನು ಲೀಟರ್ನಲ್ಲಿ ಬರೆದಾಗ ಏನಾಗುತ್ತೆ, ಡಿವೈಡೆಡ್ ಬೈ 1000 ಮಾಡಬೇಕಾಗತ್ತೆ. ಅಲ್ಲಿಗೆ ಎಷ್ಟು ಬರುತ್ತೆ? 6.16 ಲೀಟರ್ನಷ್ಟು ಏನಾಗುತ್ತೆ ಇದು ನನಗೆ ಕೆಪಾಸಿಟಿ. ಟೋಟಲ್ ಈ ಸಿಲಿಂಡರ್ನ ಕೆಪಾಸಿಟಿ ಎಷ್ಟಾಗತ್ತೆ? 6.16 ಲೀಟರ್ನಷ್ಟು ಈ ಸಿಲಿಂಡರ್ನ ಕೆಪಾಸಿಟಿ, ಸ್ಟೋರೇಜ್ ಎಷ್ಟಿದೆ ಅಷ್ಟು ಬರುತ್ತೆ. ಈ ಥರ ಫೈಂಡ್ ಔಟ್ ಮಾಡಬೇಕು. ಇದೊಂದು ಫಾರ್ಮುಲಾ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಕಂಡೀಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವ್ಯಾಲ್ಯೂಮ್ ಆಫ್ ಕ್ಯೂಬ್ ಈಸ್ ಏನು ಕೊಟ್ಟಿದ್ದಾನೆ? ವ್ಯಾಲ್ಯೂಮ್ ಆಫ್ ಕ್ಯೂಬ್ $2197 ಕೊಟ್ಟಿದ್ದಾನೆ. ಹಾಗಾದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ LSA ಎಷ್ಟಾಗತ್ತೆ ಅಂತ ಹೇಳಿ ಕೇಳಿದ್ದಾನೆ ನನಗೆ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎಷ್ಟು ಆಗತ್ತೆ ಅಂತ ಹೇಳಿ ಕೇಳಿದ್ದಾನೆ. ವ್ಯಾಲ್ಯೂಮ್ ಆಫ್ ಕ್ಯೂಬ್ ಅಂದ ತಕ್ಷಣ ಏನು ಬರುತ್ತೆ? ವಿ ಈಸ್ ಈಕ್ವಲ್ ಟು ಎ ಕ್ಯೂಬ್. ಸೊ ಅಲ್ಲಿಗೆ ಎ ಕ್ಯೂಬ್ ಈಸ್ ಈಕ್ವಲ್ ಟು 2197. ಸೊ ಎ ಕ್ಯೂಬ್ ಈಸ್ ಈಕ್ವಲ್ ಟು 2197 ಅಂತಕ್ಕಂಥದ್ದು ಏನಾಗುತ್ತೆ? ಆ್ಯಕ್ಚುಲ್ ಆಗಿ 13 ಕ್ಯೂಬು. ಎ ಈಸ್ ಈಕ್ವಲ್ ಟು ಎಷ್ಟಾಯ್ತು? ಅಲ್ಲಿಗೆ 13 ಆಯ್ತು ನನಗೆ. ಬಟ್ ಲ್ಯಾಟ್ರಲ್ ಸರ್ಫೇಸ್ ಕೇಳಿದಾನ ನನಗೆ. ಟೋಟಲ್ ವ್ಯಾಲ್ಯೂಮ್ ಸಿಕ್ತು ನನಗೆ. ಎ ಅನ್ನೋ ವ್ಯಾಲ್ಯೂ ಎಷ್ಟು ಸಿಕ್ತವೆ? ಕ್ಯೂಬಿಗೆ 13 ಸಿಕ್ತು ನನಗೆ. ಈಗ LSA ಕೇಳಿದಾನಂದಾಗ LSAಗೆ ಏನಾಗುತ್ತೆ ನನಗೆ? ಸೊ LSA ಈಸ್ ಈಕ್ವಲ್ ಟು 4 ಸೈಡೆಡ್ 4 ಇಂಟು ಎ ಸ್ಕ್ವೇರ್ ಆಗುತ್ತೆ. 4 ಇಂಟು ಎ ವ್ಯಾಲ್ಯೂ ಎಷ್ಟು ಬಂತು? 13 ಇಂಟು 13 169. ಅಲ್ಲಿಗೆ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? 4 ಮೊದಲೇ 36 ದಶಕ 3 6 4 24 27 4 6 676. ಹಾಂ, ಸೊ 676 ಇಸ್ ದ ರೈಟ್ ಆನ್ಸರ್ ಆಪ್ಷನ್ ನನಗೆ. ನೆಕ್ಸ್ಟ್, ವಾಟ್ ಈಸ್ ದ ಮೀನ್ ಆಫ್ ದ ರೇಂಜ್, ಮೋಡ್ ಆ್ಯಂಡ್ ಮೀಡಿಯನ್ ಆಫ್ ದ ಗಿವನ್ ಡಾಟಾ ಬಿಲೋ ಅಂತ ಹೇಳಿ ಕೇಳಿದ್ದಾನೆ. ಇದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಆ್ಯಕ್ಚುಲ್ ಆಗಿ ನಾವೊಂದು ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ನಲ್ಲಿ ಬರೀಬೇಕು. ಇದನ್ನು ಫಸ್ಟ್ ಅಸೆಂಡಿಂಗ್ ಆರ್ಡರ್ನಲ್ಲಿ ಬರೆಯೋಣ. ಫಸ್ಟ್ ನಂಬರ್ ಯಾವುದಿದೆ? 2 ಇದೆ. ನೆಕ್ಸ್ಟ್ ಏನಿದೆ? 2 ಎಲ್ಲಾದರೂ ಇದೆಯಾ? ಇಲ್ಲ. 3 ಇದೆ. 3 ಎಷ್ಟು ಟೈಮ್ ಇದೆ? 1 ಟೈಮ್ 2 ಟೈಮ್. ನೆಕ್ಸ್ಟ್ ಏನಿದೆ? 2 3 4 ಇದೆ. 4 ಇಲ್ಲೂ 4 ಇದೆ ಆ್ಯಂಡ್ ಅಲ್ಲೂ ಒಂದು ಕಡೆ 4 ಇದೆ. ನೆಕ್ಸ್ಟ್ 5 ಇದೆ. 5 6 7 ಇಲ್ಲ, 8 ಇದೆ. 9 2 ಟೈಮ್ಸ್ ಇದೆ. 10 1 ಟೈಮ್ ಇದೆ. ಅಸೆಂಡಿಂಗ್ ಆರ್ಡರ್ನಲ್ಲಿ 10 1 ಟೈಮ್ ಇದೆಯಾ? 11 1 ಟೈಮ್. 12 ಇಲ್ಲ. 13 ಇಲ್ಲ. 14 ಇಲ್ಲ. 15 ಅದಾದಮೇಲೆ ಸೀದಾ 19 ಇದೆ ಅಲ್ವಾ? ಸೊ ಇದಿಷ್ಟಿದೆ. ಈಗ ನನಗೆ ಬೇಕಾಗಿರೋದು ಇದರೊಳಗಡೆ ರೇಂಜು, ಮೋಡ್ ಆ್ಯಂಡ್ ಮೀಡಿಯನ್ ಬೇಕು. ಸೊ ಫಸ್ಟು ರೇಂಜು, ಮೀಡಿಯನ್, ಮೋಡು. ಸೊ ಇದು 3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿಕೊಂಡು ಈ 3ಅನ್ನು ಸಮ್ ಮಾಡಿ ನಮ್ಮ ಡಿವೈಡೆಡ್ ಬೈ 3 ಮಾಡಿದ್ವಿ ಅಂದರೆ ನಮಗೇನು ಸಿಗುತ್ತೆ? ಮೀನ್ ಸಿಕ್ಬಿಡತ್ತೆ. ರೇಂಜು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ ಇಲ್ಲಿ ಆ್ಯಕ್ಚುಲ್ ಆಗಿ ಇಲ್ಲಿ ನಮಗೆ ಆರ್ ಮಿನಿಮಮ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂನ ತೊಗೋತೇವೆ. ರೇಂಜ್ ಅಂದಾಗ ಮಿನಿಮಮ್ಮು ಮತ್ತು ಹೈಯೆಸ್ಟು. ಮಿನಿಮಮ್ ಅಂದಾಗ ಇಲ್ಲಿ 2 ಇದೆ. ಮ್ಯಾಕ್ಸಿಮಮ್ ಅಂದಾಗ ಏನಿದೆ? ಹೈಯೆಸ್ಟು 19 ಇದೆ. ಅಲ್ಲಿಗೆ 19 - 2 ಈಸ್ ಈಕ್ವಲ್ ಟು ಎಷ್ಟಾಯಿತು? 17 ಆಯಿತು. ರೇಂಜ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ? 17 ಬಂತು. ಅದೇ ರೀತಿ ಮೋಡ್ ಅಂತಕ್ಕಂಥದ್ದು ಹೈಯೆಸ್ಟ್ ಟೈಮ್ ರಿಪೀಟೆಡ್ ಆಗಿರ್ತಕ್ಕಂಥ ಟರ್ಮು 4 ಅನ್ನೋದು ಹೈಯೆಸ್ಟ್ ಆಗಿ ರಿಪೀಟ್ ಆಗಿದೆ. ಸೊ ಹಾಗಾಗಿ ಇಲ್ಲೇನಾಯಿತು? ಮೀಡಿಯನ್ ನನಗೆ 4 ಆಗಿ ಡಿಫೈನ್ ಆಯಿತು ನನಗೆ.
ಸಾರಿ ಮೀಡಿಯನ್ ಅಲ್ಲ, ಮೋಡು ಹೈಯೆಸ್ಟ್ ರಿಪೀಟೆಡ್ ಟರ್ಮ್ 4, ಮೀಡಿಯನ್ ಮಿಡಲ್ ಟರ್ಮ್ 1 2 3 4 5 6 7 8 9 10 11 12 13 14 15 ಟರ್ಮ್ಸ್ ಇದೆ. ಈ 15 ಟರ್ಮ್ಸ್ನಲ್ಲಿ ಮಿಡಲ್ ಟರ್ಮ್ ಯಾವುದು? ಆ್ಯಕ್ಚುಲಿ 7th 8th ಟರ್ಮ್ ಅಂದಾಗ 6 ಆಗುತ್ತೆ, ಇದು 6 ಇಸ್ ದ ಮೀಡಿಯನ್. ಈಗ ನನಗೆ ಕೇಳಿರ್ತಕ್ಕಂಥದ್ದೇನು? ಮೀನ್ ಕೇಳಿದ್ದಾರೆ. ಸೊ ಮೀನ್ ಈಸ್ ಈಕ್ವಲ್ ಟು ರೇಂಜ್ ಪ್ಲಸ್ ಮೀಡಿಯನ್ ಪ್ಲಸ್ ಮೋಡ್ ಬೈ 3. ಸೊ ರೇಂಜ್ ಎಷ್ಟಿದೆ? 17 ಇದೆ, ಪ್ಲಸ್ 6 ಇದೆ, ಪ್ಲಸ್ 4 ಇದೆ, ಡಿವೈಡೆಡ್ ಬೈ 3 ಅಂದಾಗ ಅಲ್ಲಿಗೆ 37/3 ಆಗಿ ಡಿಫೈನ್ ಆಯಿತು. 37/3 ಆಗಿ ಡಿಫೈನ್ ಆಯಿತು. ಅಲ್ಲಿಗೆ ಇದು ಕ್ಯಾನ್ಸಲ್ ಆಗುತ್ತಾ? 37/3 ಸಾರಿ 37 ಅಲ್ಲ, 6 + 4 10 27/3 ಆಯಿತು. 3 1 3 9 ಹಾಗಾದರೆ ಮೀನ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 9 ಬರ್ತಾ ಇದೆ. ಈಗಿಲ್ಲಿ ದ ನಂಬರ್ಸ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ ದ ಲಾರ್ಜೆಸ್ಟ್ 6 ಡಿಜಿಟ್ ನಂಬರ್ ಈಸ್ ಅಂತ ಹೇಳಿ ಕೇಳಿದ್ದಾನೆ. ಅಂದರೆ ಲಾರ್ಜೆಸ್ಟ್ 6 ಡಿಜಿಟ್ ನಂಬರ್ ಬರೀರಿ, ಅದರ ಒಂದು ಪ್ರೈಮ್ ಫ್ಯಾಕ್ಟೋರಿಯಲ್ಸ್ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಕೇಳಿಬಿಟ್ಟು ಒಂದಿಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದನ್ನು ಸಾಲ್ವ್ ಮಾಡೋಣ. ಒಂದು 6 ಡಿಜಿಟ್ ಲಾರ್ಜೆಸ್ಟ್ ಪ್ರೈಮ್ ನಂಬರ್ಸ್ಗಳನ್ನು ಬರೆಯೋಣ. ಸೊ ಆ್ಯಕ್ಚುಲಿ ಹೈಯೆಸ್ಟ್ ಅಂದ ತಕ್ಷಣ ಬರೋದು 9. ಸೊ 9 9 9 9 9 9 6 ನಂಬರ್ಸ್ ಇದೆ. ಸೊ ಪ್ರೈಮ್ ಫ್ಯಾಕ್ಟರಿಂದನೇ ಡಿವೈಡ್ ಮಾಡ್ತಾ ಹೋಗ್ಬಿಡೋಣ. ಇದನ್ನು 3 3 3 3 3 1 ಬಂತು. ಈಗ ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡಬೇಕು. ಎಲ್ಲಿಂದ ಡಿವೈಡ್ ಮಾಡ್ತೀರಾ? 3 ಇಂದನೇ ಡಿವೈಡ್ ಮಾಡಿ. 11 ಇದೆ, 11ಅನ್ನು 3 ಇಂದ ಡಿವೈಡ್ ಮಾಡಿದಾಗ 3 3 9 ಅಲ್ವಾ? 3 3 9, 2 ಕ್ಯಾರಿ ಉಳಿತು, 21 ಆಯಿತು, 3 7 ಆಯಿತು, 0 ಮತ್ತೆ ಇಲ್ಲಿ 11 ಆಯಿತು, 3 7 ಆಗಿ ಡಿಫೈನ್ ಆಯಿತು. ನನಗೆ ಇದು ಎಲ್ಲಿಂದ ಯಾವ ನಂಬರಿಂದ ಡಿವೈಡ್ ಆಗುತ್ತೆ? ಇದು ನನಗೆ ಮತ್ತೆ ಇದು 37 ಆಗಿ ಬಂತು ನನಗೆ. ಇದನ್ನು ಪ್ರೈಮ್ ನಂಬರ್ಸಿಂದನೇ ಡಿವೈಡ್ ಮಾಡಬೇಕು. 4 ಆಗಲ್ಲ, 5 ಆಗಲ್ಲ, 6 7ಇಂದನೇ ಡಿವೈಡ್ ಮಾಡಿ. 7 5 ನೋಡಿ 37 ಗೊತ್ತಾಗಲಿಲ್ಲ ಅಂದರೆ ಹೀಗೆ ಡಿವೈಡ್ ಮಾಡಿ. 7 ನೆಕ್ಸ್ಟ್ ಪ್ರೈಮ್ ನಂಬರು 3 ಆದಮೇಲೆ 7 5 35 20 7 2 14 ಅಲ್ಲಿಗೆ 6 3 7 9 63 7 7 ಅಲ್ಲಿಗೆ ಏನು ಬಂತು? ಇಲ್ಲಿಗೆ 5291 ಬಂತು. 5291 ಅನ್ನೋದು ಯಾವ ಒಂದು ಪ್ರೈಮ್ ನಂಬರಿಂದ ಡಿವೈಡ್ ಆಗುತ್ತೆ? ಲಾಸ್ಟ್ 1 ಇದೆ, ಇಟ್ ಕಾಂಟ್ ಡಿವೈಡೆಡ್ ಬೈ 7 ಆಗುತ್ತೆ ನನಗೆ. ಸೊ ನಾವು ಆ್ಯಕ್ಚುಲಿ 11ಇಂದ ಡಿವೈಡ್ ಮಾಡ್ಬೋದು. 5291 ಇಟ್ ಡಿವೈಡ್ಸ್ 11 4 44 12ರಲ್ಲಿ 4 ಹೋದರೆ 8, ಇಲ್ಲೇನಾಗುತ್ತೆ 0 89 ಆಗುತ್ತೆ. 11 8 88 1 ಉಳಿತು. ಇಲ್ಲಿ ಈ ಒಂದು ಸೀದಾ ಇಳಿಸ್ಕೊಳ್ಳಿ, 11 1 ಸೊ ಅಲ್ಲಿಗೆ 11 1 0. ಅಲ್ಲಿಗೆ ಏನಾಯ್ತಿದ್ದು 11ನ ಪ್ರೈಮ್ ಫ್ಯಾಕ್ಟೋರಿಯಲ್ ಎಷ್ಟಂತ ಬರಿಬೋದು? ಇದನ್ನು 481 ಅಂತ ಹೇಳಿ ಬರಿತೀವಿ. 11 ಪ್ರೈಮ್ ಫ್ಯಾಕ್ಟೋರಿಯಲ್ ಇದು ಡಿವೈಡ್ ಆಗುತ್ತೆ. ಸೊ ಈಗ ನೆಕ್ಸ್ಟು ಇದು ಮತ್ತೆ ಯಾವ ನಂಬರಿಂದ ಡಿವೈಡ್ ಆಗುತ್ತೆ? 11 13ಇಂದ ಡಿವೈಡ್ ಆಗುತ್ತೆ ಆ್ಯಕ್ಚುಲ್ ಆಗಿ ಇದು. ಸೊ 481 13 ಈಸ್ ಆಲ್ಸೋ ಅ ಪ್ರೈಮ್ ನಂಬರ್. 13 13 26 39 13 13 3 39. ಇಲ್ಲಿ ಏನಾಗುತ್ತೆ? 18ನಲ್ಲಿ 9 ಹೋದರೆ 9, ಇಲ್ಲಿ 13 7 91 0. ಅಲ್ಲಿಗೆ ಏನಾಯ್ತಿದ್ದು 13 37 ಬಟ್ 37 1 ಕ್ಯಾನ್ಸಲ್ ಆಯ್ತು. ಅಲ್ಲಿಗೆ ಎಷ್ಟು ಪ್ರೈಮ್ ಫ್ಯಾಕ್ಟರ್ಸ್ ಬಂತು? ಇಲ್ಲಿ 3 ಅನ್ನೋದು 1, 7 11 13 37 1 2 3 4 5 ಪ್ರೈಮ್ ಫ್ಯಾಕ್ಟರ್ಸ್ ಬಂತು. ಸೊ 5 ಇದೆಯಾ ಆಪ್ಷನ್ಸ್ನಲ್ಲಿ? ಸೊ ಆ್ಯಕ್ಚುಲಾಗಿ ಈ ಥರ ನಾವು ಪ್ರೈಮ್ ಫ್ಯಾಕ್ಟರ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ ಈ ಒಂದು ಮೆಥಡಲ್ಲಿ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ? ಲೆಟ್ ಎ ಇಸ್ ಈಕ್ವಲ್ ಟು 11/13, ಬಿ ಇಸ್ ಈಕ್ವಲ್ ಟು 13/14 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 15/17 ಬಿ 3 ಫ್ರ್ಯಾಕ್ಷನ್ಸ್ ಅಂತ ಹೇಳಿ ಕೊಟ್ಬಿಟ್ಟು
ಅವನು ಏನು ಕೊಟ್ಟಿದ್ದಾನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಂತ ಹೇಳಿ ಕೊಟ್ಟು 4 ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಇದೆ. ಈ 4 ಆಪ್ಷನಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ನಾವು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟಿಗೆ ಏನು ಕೊಟ್ಟಿದ್ದಾನೆ, 11/13 ಕೊಟ್ಟಿದ್ದಾನೆ. ಸೆಕೆಂಡ್ ಏನು ಕೊಟ್ಟಿದ್ದಾನೆ, 13/14 ಅಂತ ಹೇಳಿ ಕೊಟ್ಟಿದ್ದಾನೆ. 15/17 ಅಂತ ಹೇಳಿ ಕೊಟ್ಟಿದ್ದಾನೆ. ಆ್ಯಕ್ಚುಲಿ 11/13 ಅಂತ ಹೇಳಿ ತೊಗೊಂಡಾಗ 11ಅನ್ನು 13ಇಂದ ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು ಬರುತ್ತೆ, 0.84 ಅಂತ ಹೇಳಿ ಬರುತ್ತೆ. ಅದೇ ರೀತಿ 13/14 ಅಂತ ಹೇಳಿ ಡಿಫೈನ್ ಮಾಡಿದಾಗ 0.92 ಬರುತ್ತೆ ಆನ್ಸರ್ ಇದು ನನಗೆ. ಸೊ 15/17 ಅಂದಾಗ 0.88 ಆನ್ಸರ್ ಬರುತ್ತೆ ನನಗೆ, 0.88 ಆಗಿ ಬರುತ್ತೆ. ಸೊ ಈಗಿಲ್ಲಿ ಈ ಒಂದು ಆನ್ಸರ್ಸ್ನ ಡಿಪೆಂಡಿಂಗ್ ಅಪಾನ್ ಅಂತ ಹೇಳಿ ತಗೊಂಡಾಗ ಇದರಲ್ಲಿ ನಾವು ಡಿಫೈನ್ ಮಾಡೋದಾದರೆ 0.84 ಈಸ್ ಲೆಸ್ ದ್ಯಾನ್ 0.88 ಆಗುತ್ತೆ, ವಿಚ್ ಇಸ್ ಲೆಸ್ ದ್ಯಾನ್ 0.92 ಆಗುತ್ತೆ. ಅಂದರೆ ಈಗ ಇದರ ಒಂದು ಡೆಸಿಮಲ್ ಫಾರ್ಮಲ್ಲಿ ಬರೆದಿದ್ದೀವಿ, ಇದರನ್ನು ರ್ಯಾಷನಲ್ ಫಾರ್ಮ್ನಲ್ಲಿ ಬರೆದಾಗ ದಿಸ್ ಇಸ್ 11/13 ಈಸ್ ಲೆಸ್ ದ್ಯಾನ್ 15/17 ಆಗುತ್ತೆ, ವಿಚ್ ಇಸ್ ಲೆಸ್ ದ್ಯಾನ್ 13/14 ಆಗಿ ಡಿಫೈನ್ ಆಗುತ್ತೆ ಅಲ್ವಾ. ಸೊ ಅಲ್ಲಿಗೆ ಈ ಒಂದು ಕಂಡೀಷನ್ ಯಾವ ಒಂದು ಆಪ್ಷನ್ಸ್ ಡಿಫೈನ್ ಆಗಿದೆ ಅಂತ ಹೇಳಿ ನೋಡೋದಾದರೆ 11/13, 15/17 ಲೆಸ್ ದ್ಯಾನ್ 13/14 ಥರ್ಡ್ ಆಪ್ಷನ್ ಇದೆ ಅಲ್ವಾ. ಥರ್ಡ್ ಆಪ್ಷನ್ ಕರೆಕ್ಟಾಗಿ ಡಿಫೈನ್ ಆಗಿದೆ. ನಾವು ಲಾಜಿಕಲಿ ಅದನ್ನು ಡಿಫೈನ್ ಮಾಡೋದಾದರೆ ನೋಡಿ, 11 ಮತ್ತು 13 ಇವೆರಡರಲ್ಲಿ 2 ಡಿಫ್ರೆನ್ಸ್ ಇದೆ, ಇವೆರಡರಲ್ಲೂ ಏನಾಗಿದೆ 2 ಡಿಫ್ರೆನ್ಸ್ ಇದೆ, ಇಲ್ಲೇನಾಗಿದೆ 1 ಡಿಫ್ರೆನ್ಸ್ ಇದೆ. ಇದು ಹೈಯೆಸ್ಟ್ ಬರುತ್ತೆ ಆ್ಯಕ್ಚುಲಿ ವ್ಯಾಲ್ಯೂ ನಮಗೆ. ಸೊ ಆ ಥರದ ಮೇಲೂ ಕೂಡ ನಾವು ಆನ್ಸರನ್ನು ಚೂಸ್ ಮಾಡ್ಕೋಬೋದು. ಬಟ್ ಕ್ಯಾಲ್ಕುಲೇಷನ್ ಮೆಥಡ್ ಅಂತ ಹೇಳಿ ಹೋದಾಗ ಅದನ್ನು ಡಿವೈಡ್ ಮಾಡಿ ನೋಡಿದಾಗ ಯಾವುದು ಹೈಯೆಸ್ಟ್ ಇದೆ ಅಂತ ಹೇಳಿ ಇಲ್ಲ ಆಪ್ಷನ್ಸ್ನಲ್ಲಿ ಇದು ನನಗೆ ಲೆಸ್ ದ್ಯಾನ್ ಕೊಟ್ಟಿದ್ದಾನ ಗ್ರೇಟರ್ ದ್ಯಾನ್ ಕೊಟ್ಟಿದ್ದಾನ ಅಂತ ಹೇಳಿ ಚೆಕ್ ಮಾಡ್ತಾ ನಾವು ಆನ್ಸರನ್ನು ಮಾಡಬೇಕಾಗತ್ತೆ. ಇದಿಷ್ಟು ಕೂಡ 2021 CTETನಲ್ಲಿ ಮ್ಯಾಥ್ಸ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳು. ಇವಿಷ್ಟನ್ನು ಕೂಡ ಇದೇ ರೀತಿಯಲ್ಲಿ ವರ್ಕ್ ಮಾಡಿ ಅಂತ ಹೇಳಿ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ನಮ್ಮ ಒಂದು ಸಾಧನಾ ಅಕಾಡೆಮಿಯ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ವೀಡಿಯೋಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.